ಯಾವಾಗಲೂ ಸಂತೋಷಿಸ್ರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡಿ. ಯೇಸು ಕ್ರಿಸ್ತರು ಸಹ ಬಯಸ್ತಾರೆ ದೇವರು ಮಾಡಿದ ಉಪಕಾರವನ್ನ ತಿರುಗಿ ಬಂದು ಕೃತಜ್ಞತೆ ಹೇಳಬೇಕು ಅಂತ. ರಿಮೆಂಬರ್ ಗಾಡ್ ಫಾರ್ ವಾಟ್ ಹಿ ಹಸ್ ಡನ್ ಇನ್ ಯುವರ್ ಲೈಫ್ ಅಂಡ್ ಥ್ಯಾಂಕ್ ಯು. ನಿನ್ನ ಜೀವಿತದಲ್ಲಿ ದೇವರು ಏನೆಲ್ಲ ಕಾರ್ಯಗಳನ್ನು ಮಾಡಿದಾನೋ ಅದನ್ನ ಜ್ಞಾಪಕ ಮಾಡಿಕೊಂಡು ದೇವರಿಗೆ ಕೃತಜ್ಞತೆ. ಓಕೆ, ಹಲ್ಲೆಲೂಯಾ. ವಾಕ್ಯವನ್ನು ಓದಿಕೊಳ್ಳೋಣ ಎಲ್ಲರೂ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 1ನೇ ವಚನ. ನಾವೆಲ್ಲರೂ ಸೇರಿ ಒಂದು ವಾಕ್ಯವನ್ನು ಓದಿಕೊಂಡು ಈ ದಿನದ ವಾಕ್ಯ ಭಾಗವನ್ನು ಪ್ರಾರಂಭಿಸೋಣ. ಯೆಶಾಯ 25ನೇ ಅಧ್ಯಾಯ 1ನೇ ವಚನ. ನೀನೇ ನನ್ನ ದೇವರು, ಎಸ್, ದೇವರ ವಾಕ್ಯ ಹೇಳ್ತದೆ, ಯೆಹೋವನೇ ನೀನೇ ನನ್ನ ದೇವರು, ನೀನು ಸತ್ಯ ಪ್ರಮಾಣತೆಗಳನ್ನು ಅನುಸರಿಸಿ ಆದಿ ಸಂಕಲ್ಪಗಳನ್ನು ನೆರವೇರಿಸುತ್ತಾ ಅದ್ಭುತಗಳನ್ನು ನಡೆಸಿದ ಕಾರಣ ನಿನ್ನನ್ನ ಕೊಂಡಾಡುವೆನು, ನಿನ್ನ ನಾಮವನ್ನ ಮಹಿಮೆ ಪಡಿಸುವೆನು. ಹಲ್ಲೆಲೂಯಾ. ಪಕ್ಕದವರೆಗೆ ಇಡ್ರಿ. ದೇವರು ನಂಬಿಗಸ್ತನು. ಆತನು ಯಾವಾಗಲೂ ನಮ್ಮ ಜೀವಿತದಲ್ಲಿ ನಂಬಿಗಸ್ತನಾಗಿ ಕೆಲಸ ಮಾಡಿದ್ದಾರೆ. ನೋಡ್ರಿ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯ ಪ್ರಮಾಣತೆಗಳನ್ನ ಅನುಸರಿಸಿ ಆದಿ ಸಂಕಲ್ಪಗಳನ್ನ ನಮ್ಮ ಜೀವಿತದಲ್ಲಿ ಆತನು ನೆರವೇರಿಸುತ್ತಾ ಅದ್ಭುತಗಳನ್ನ ಮಾಡ್ತಾ ಬಂದಿದ್ದಾರೆ. ಇದಕ್ಕಾಗಿ ದೇವಿಕೆಯಲ್ಲಿ ಯೆಶಾಯನು ಹೇಳ್ತಾ ಇದ್ದಾನೆ, ದೇವರೇ ನಿನ್ನ ನಾನು ಕೊಂಡಾಡ್ತೇನೆ. ಇವತ್ತು ನಾವು ಸೇರಿ ಬಂದಿದ್ದು ಎದಕ್ಕೆ ಗೊತ್ತಾ? ದೇವರು ಮಾಡಿದ ಉಪಕಾರಗಳನ್ನ ನೆನೆಸಿ ಕೊಂಡಾಡುವುದಕ್ಕಾಗಿ. ದೇವರು ನಮ್ಮ ಲೈಫಲ್ಲಿ ಎಷ್ಟು ಉಪಕಾರಗಳು ಮಾಡಿದ್ದಾರೆ. ಈ ಸಭೆ ಮೂಲಕ ದೇವರು ನಿಮ್ಮ ಜೀವಿತದಲ್ಲಿ ಎಷ್ಟು ಸಹಾಯತೆಗಳನ್ನ ಮಾಡಿದ್ದಾರೆ. ಯಾಕೆಂದ್ರೆ ಸಭೆ ದೇವರ ಸಭೆ, ಪ್ರಾರ್ಥಿಸುವಂತ ಸಭೆ, ದೇವ ಜನರಿಗಾಗಿ ಇರುವಂತ ಒಂದು ಸಭೆ. ಸೊ ಈ ಸಭೆಯನ್ನ ದೇವರು ಆದಿಯಲ್ಲೇ ಸಂಕಲ್ಪಿಸಿ ಇದನ್ನ ಸ್ಥಾಪಿಸಿ ಇಲ್ಲಿವರೆಗೂ ದೇವರು ತನ್ನ ಕರದಿಂದ ಅದ್ಭುತವಾಗಿ ನಡೆಸುತ್ತಾ ಬಂದಿದ್ದಾರೆ. ಇನ್ನೊಂದು ವಚನ ಓದೋಣ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 9ನೇ ವಚನ. ಬೈಬಲ್ ತೆಗೆಯೋಣ. ಧರ್ಮೋಪದೇಶ ಕಾಂಡ 7:9 ಈಗ ಹೇಳ್ತದೆ. ಯಾರಾದ್ರೂ ಒಬ್ಬರು ಪುರುಷರು ಓದ್ತೀರಾ ಜೋರಿಯಾಗಿ? ಆತನು ಏನಾಗಿದ್ದಾನೆ? ಪಕ್ಕದವರೆಗೆ ಹೇಳ್ರಿ ಮತ್ತೊಂದ್ಸಾರಿ. ದೇವರು ಯಾವಾಗಲೂ ನಂಬಿಗಸ್ತನು. ಪ್ರಿಯರೇ, ತಿಳ್ಕೊಡ್ರಿ. ನಾನು ನಿನ್ನೆ ದಿವಸ ಯೂಟ್ಯೂಬ್ ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಘಟನೆ ನಡೆದಿತ್ತು, ಕಾಡ್ಗಿಚ್ಚು. ಹೌದಾ? ಅಲ್ಲಿ ಒಂದು ಸ್ಟೋರಿ ನಾನು ಓದ್ತಾ ಇದ್ದೆ. ಆ ಮನೆಯಲ್ಲಿ ತಂದೆ ಮಗ ಇಬ್ಬರು ವಾಸ ಮಾಡ್ತಾ ಇದ್ರು. ಆ ಸ್ಟೋರಿ ಕ್ಯಾಲಿಫೋರ್ನಿಯಾದ ಒಂದು ಸ್ಟೋರಿ. ಇಬ್ಬರು ವಾಸ ಮಾಡ್ತಾ ಇದ್ರು, ತಾಯಿ ಇಲ್ಲ. ಅವಾಗ ಮಗ ಒಂದು ಭಯದಲ್ಲಿ ಇರ್ತಿದೆ ಯಾವಾಗಲೂ. ಆದ್ರೆ ಮಗ ಅಪ್ಪ ಮಗನಿಗೆ ಹೇಳ್ತಾ ಇದ್ದಂತೆ, ನೀನು ಎಂದಿಗೂ ಭಯ ಪಡಬೇಡ, ನಿನ್ನ ಲೈಫ್ ಲಾಂಗ್ ನಾನು ನಿನ್ನ ಜೊತೆಗಿದ್ದು ನಿನ್ನನ್ನು ಕಾಪಾಡ್ತೇನೆ. ಸೊ ಆ ಮಗ ಅಪ್ಪ ಅಂಡ್ರೆ ಸಾಕು ಸಂತೋಷ ಆಗ್ತಿತ್ತು ಅವನಿಗೆ. ಯಾಕೆ? ಅಪ್ಪ ನನಗೇನ್ ಮಾಡ್ತಾನೆ? ಕಾಪಾಡ್ತಾನೆ. ಈ ಘಟನೆ ನಡೆಯುವಾಗ ಅಪ್ಪ ಕೆಲಸದ ನಿಮಿತ್ತ ಹೊರಗಡೆ ಹೋದಾಗ ಅವರ ಮನೆಗೆ ಬೆಂಕಿ ಬಿತ್ತು. ಈ ಕಾಡ್ಗಿಚ್ಚಿಂದ ಮನೆ ಬೆಂಕಿ ಬಿದ್ದಾಗ ಎಲ್ಲ ಮನೆಗಳಿಗೆ ಸುಟ್ಟು 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 ಹೋಗ್ತಾ ಇತ್ತು. ಈಗ ಇವ್ರ ಮನೆಗೂ ಕಂಪ್ಲೀಟ್ ಬೆಂಕಿ ಬಿತ್ತು. ಈ ಸುದ್ದಿ ಅಪ್ಪನಿಗೆ ಗೊತ್ತಾಯ್ತಲ್ಲ. ಸೊ ಅಪ್ಪ ಮನೆ ಓಡಿ 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 ಬರ್ತಾನೆ. ಇಡೀ ಬಿಲ್ಡಿಂಗ್ ಸುಟ್ಟು ಹೋಗಿ ಬಿದ್ದ್ಬಿಟ್ಟಿದೆ. ಇಡೀ ಬಿಲ್ಡಿಂಗ್. ನಮ್ಮ ಹಾಗೆ ಅವರು ಸಿಮೆಂಟು ಜೆಲ್ಲಿಂದ ಕಟ್ಟುವುದಿಲ್ಲ. ಕೆಲವು ಬಿಲ್ಡಿಂಗ್ ಎಲ್ಲ ರೆಡಿಮೇಡ್, ಪಟಕ್ಕನೆ ಬಂದು ನಿಲ್ಲಿಸ್ಬಿಡ್ತಾರೆ. ಇಡೀ ಮನೆ ಏನಾಗಿದೆ? ಸುಟ್ಟು ಬಿದ್ದುಬಿಟ್ಟಿದೆ. ಈತನ ಗೋಳಾಟ ನೋಡುವಂಗಿಲ್ಲ. ಅವಾಗ ಫೈರ್ ಎಕ್ಸ್ಟಿಂಗ್ವಿಷರ್ ಆಫೀಸರ್ಗಳು, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ಅವಾಗ ಇವನು ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಇವನನ್ನು ಬಿಡ್ತಾ ಇಲ್ಲ. ಇವನು ಹೇಳ್ತಾ ಇದ್ದಾನೆ, ನನ್ನ ಮಗ ಇದ್ದಾನೆ ಒಳಗಡೆ. ಇಲ್ಲ, ಇಡೀ ಬಿಲ್ಡಿಂಗ್ ಸುಟ್ಟು ಹೋಗಿದೆ, ನೀನು ಒಳಗೆ ಹೋದ್ರೆ ಸತ್ತೋಗ್ತೀಯ, ಬೇಡ. ಅವನು ಹೇಳ್ತಾ ಇದ್ದಾನೆ, ಇಲ್ಲ, ನನ್ನ ಮಗನಿಗೆ ನಾನು ಏನು ಮಾಡಿದ್ದೇನೆ, ಮಾತು ಕೊಟ್ಟಿದ್ದೇನೆ. ಏನಂತ?
ನಾನೇ ನಾನು ಕಾಪಾಡ್ತೇನೆ ಮಗ ಅಂತ. ನನ್ನ ಮಗನಿಗೆ ನಾನು ಮಾತು ಕೊಟ್ಟಿದ್ದರಿಂದ ನಾನು ಏನೇ ಆದರೂ ಪರವಾಗಿಲ್ಲ, ನಾನು ಸತ್ರು ನಾನು ಒಳಗೆ ಹೋಗೇ ಹೋಗ್ತೀನಿ ಅಂತ ಹೇಳುವಾಗ ಎಷ್ಟು ಹಠ ಮಾಡಿದ್ರು, ಎಷ್ಟೇ ತಡೆದ್ರು ಅವನೇ ಕೇಳ್ತಿರ್ಲಿಲ್ಲ. ಎಲ್ಲರಿಂದ ತಪ್ಪಿಸ್ಕೊಂಡ, ಅವನನ್ನು ಕಟ್ಟಿ ಹಾಕ್ಲಿಕ್ಕೆ ನೋಡಿದ್ರು, ಆದರೂ ಸಹ ಸುಮ್ಮನೆ ನೆವ ಮಾಡಿ ಒಳಗಡೆ ಹೋಗಿ ನುಗ್ಗಿಬಿಟ್ಟ. ತಿಳ್ಕೊಡ್ರಿ, ಇಡೀ ಬಿಲ್ಡಿಂಗು ಪೂರ ನಿಂಗೆ ನೆಲ ಸಮವಾಗಿ ಬಿದ್ದಿದೆ. ಯಾವುದೇ ಪ್ರಕಾರ ನೋಡ್ರಿ, ನಮ್ಮ ಕಡೆ ಮಾಡ್ತಿರಲಿಲ್ಲ ಗೊತ್ತಿಲ್ಲ, ಬಟ್ ಹೊರದೇಶದಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಸ್ಟ್ ಅಂತ ಮನೆಗಳ ಮೇಲೆ ಮಾಡ್ತಾರೆ. ಮನೆಯಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂದ್ರೆ ಇಂತಹ ಆಪತ್ಕಾಲಗಳು ಬಂದಾಗ ನೆಲದ ಒಳಗಡೆಯಿಂದ ಹೋಗುವಂತ ಒಂದು ಮಾರ್ಗ ಮಾಡ್ತಾರೆ ಫಾರಿನ್ಗಳಲ್ಲಿರುವಂತ ಮನೆಗಳು. ಈ ಎಮರ್ಜೆನ್ಸಿ ಎಕ್ಸಿಟ್ ಒಳಗಡೆ ಈ ಮಗ ಏನ್ ಮಾಡಿದಾನೆ, ಒಳ ಹೋಗಿ ಕುತ್ಕೊಂಡಿದ್ದಾನೆ, ನನ್ನ ಅಪ್ಪ ಬಂದು ನನ್ ಕಾಪಾಡ್ತಾನೆ. ತಿಳ್ಕೊಡ್ರಿ, ಇಡೀ ಮನೆ ಹುಡುಕ್ತಾ ಇದ್ದಾನೆ, ಎಲ್ಲಿ ಮಗ ಸಿಗ್ತಾ ಇಲ್ಲ. ಈ ಎಮರ್ಜೆನ್ಸಿ ಎಕ್ಸಿಟ್ ಇದೆ, ಬಟ್ ಅದ್ರ ಮೇಲೆ ಎಲ್ಲ ಪೂರಿ ಗೋಡೆ ಅವನು ಎಲ್ಲ ಸುಟ್ಟಂತ ಸಂಗತಿಗಳು ಬಿದ್ದುಬಿಟ್ಟಿದೆ. ಇವನು ಕಿರ್ಚ್ತಾ ಇದ್ದಾನೆ, ನನ್ನ ಮಗ ಎಲ್ಲಿ, ಜೋರಾಗಿ. ಆಫೀಸರ್ಗಳು ಯಾರು ಒಳಗೆ ಹೋಗ್ಬಿಟ್ಟಿದ್ದಾನೆ, ಬೆಂಕಿಯಲ್ಲಿ ಎಲ್ಲ ಕಡೆ ಬೆಂಕಿ ಸುಡ್ತಾ ಇದೆ. ಇವ್ ಕಿರ್ಚುದ ಸೌಂಡು ಮಗನಿಗೆ ಕೇಳಿಸ್ತು. ಈ ಮಗ ಡ್ಯಾಡಿ ಅಂತ ಜೋರಾಗಿ ಕಿರ್ಚ್ತಾ ಇದ್ದಾನೆ. ಅವಾಗ ಅಪ್ಪ ಗೊತ್ತೈತೆ ನನ್ನ ಮಗ ಸತ್ತಿಲ್ಲ. ಏನು, ನನ್ನ ಮಗ ಸತ್ತಿಲ್ಲ ಅಂದಾಗ ಎಲ್ಲಿ ಸೌಂಡ್ ಬರ್ತದೆ, ಆ ಬೆಂಕಿಗೆ ಆ ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಆಪತ್ಕಾಲದ ಡೋರು ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಹಂಗಾಗಿತ್ತು. ಆದ್ರೂ ಹುಡುಕಿ ತಿಳ್ಕೊಡ್ರಿ ಅಂತ ಏನು ಹಾಕದೆ ಕೈಯಲ್ಲೇ ಅವನ್ನೆಲ್ಲ ಸರಿಸಿದಾನ. ಅವನು ಬೆಂಕಿನ ಕೈಯಲ್ಲಿ ಸರಿಸಿ ಆ ಎಮರ್ಜೆನ್ಸಿ ಎಕ್ಸಿಟ್ ಹೋಗಕ್ ಆಗೋದಿಲ್ಲ. ಯಾಕಂದ್ರೆ ಅಲ್ಲೊಂದು ಜಾಲರಿ ಹಾಕಿರ್ತಾರೆ, ಮತ್ತೆ ಒಳಗೆ ಹೋಗಕ್ಕಾಗಲ್ಲ, ಸಡನ್ ಆಗಿ ಹೊರ ಹೋಗಕ್ಕಾಗಲ್ಲ. ಎಂಡಿಗೆ ಒಂದು ಜಾಲರಿ ಹಾಕಿರ್ತಾರೆ ಹಿಂಗ್, ಮತ್ತೆ ಮಗನ್ ಹೊಡಿಲಿಕ್ಕೆ ಆಗಲ್ಲ. ಸೊ ಈ ಅಪ್ಪ ಏನ್ ಮಾಡ್ದ, ಆ ಮಗನನ್ನೇ ಒಳಗಡೆ, ಅಂದ್ರೆ ಇಷ್ಟು ಸಣ್ಣ ಹೋಲ್ ಅದು, ಅದೇ ಎಮರ್ಜೆನ್ಸಿ ಎಕ್ಸಿಟ್, ಒಂದು ಪೈಪ್ ಹಾಕಿರ್ತಾರೆ. ಆ ಪೈಪ್ ಒಳಗಡೆ ಮಗನ್ ಕರ್ಕೊಂಡು ಕಾಲಲ್ಲಿ ಅದನ್ನು ಒದ್ದಿ ಹೊರಗಡೆ ಮಗನ್ ಕರ್ಕೊಂಡ್ ಬರ್ತಾನೆ ಅಪ್ಪ. ಇದಾದ ಘಟನೆ ಮೊನ್ನೆ. ಅವಾಗ ಮಗಗೆ ಏನೂ ಆಗಿಲ್ಲ. ಈ ಬೆಂಕಿ ಬಿದ್ದ ತಕ್ಷಣ ಮಗ ಏನ್ ಮಾಡಿದಾನೆ, ಒಳಗೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಎಮರ್ಜೆನ್ಸಿ ಎಕ್ಸಿಟ್. ಪೈಪ್ ಒಳಗೆ ಸುಟ್ಟಿಲ್ಲ, ಅದು ಸಣ್ಣ ಪುಟ್ಟ ಗಾಯಗಳಷ್ಟೇ. ಅವಾಗ ಆ ಹೊರಗೆ ಬಂದ್ಮೇಲೆ ಎಲ್ಲ ಪೊಲೀಸ್ಗಳು ಎಲ್ಲರೂ ಅವನನ್ನ ಅಡ್ಮಿಟ್ ಮಾಡ್ತಾರೆ, ಅಪ್ಪಣ್ಣ. ಅವಾಗ ಅವನನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಎಲ್ಲ ನ್ಯೂಸ್ ಚಾನೆಲ್ಗಳು ಬಂದಾಗ ಮಗನಿಗೆ ಕೇಳ್ತಾರಂತೆ, ನೀನ್ ಹೆಂಗೆ ಲೋ ಕುತ್ಕೊಳ್ಳಂಗಾಯ್ತು, ನೀನ್ ಯಾಕೆ ಏನಾಗ್ಲಿಲ್ಲ ಅಂತ. ಅವನು ಹೇಳ್ದ, ನಮ್ ಡ್ಯಾಡಿ ನಂಗೆ ಹೇಳಿದ್ರು ನಾನು ನಿನ್ನನ್ನು ಕಾಪಾಡ್ತೇನಂತ. ಅದು ನನ್ಗೆ ಗೊತ್ತಿತ್ತು, ನಮ್ ಡ್ಯಾಡಿ ಬರ್ತಾರೆ. ಅಪ್ಪ ಹೋಗಿ ಕೇಳುವಾಗ ಅಪ್ಪ ಏನ್ ಹೇಳ್ತಾನೆ ಗೊತ್ತಾ, ಅವನು ಹೇಳಿದ್ ಒಂದೇ, ನನ್ನ ಹೆಂಡತಿ ಸತ್ತ ಮೇಲೆ ನನ್ನ ಮಗ ನಾನು ವಾಗ್ದಾನ ಮಾಡಿದೆ, ನನಗಿಂತ ಮುಂಚೆ ನಿನ್ನನ್ನು ನಾನು ಸಾಯಲಿಕ್ಕೆ ಬಿಡಲ್ಲ. ಆ ಮಾತು ಉಳಿಸ್ಕೊಳ್ಳಿಕ್ಕಾದ್ರೂ ನಾನು ಪ್ರಾಣ ಕೊಡ್ಲಿಕ್ಕೆ ಹೋದೆ. ನನಗೆ ಆ ಘಟನೆ ನಡೆಯುವಾಗ ಈ ವಾಕ್ಯ ನೆನಪು ಬಂತು. ಏನಂದ್ರೆ, ಒಬ್ಬ ಲೋಕದ ತಂದೆ ತನ್ನ ಮಕ್ಕಳನ್ನು ಇಷ್ಟು ಪ್ರೀತಿಸಿದ್ರೆ ಪರಲೋಕದ ತಂದೆ ನಮ್ಮನ್ನು ಎಷ್ಟು ಪ್ರೀತಿಸಬಾರ್ದು? ಹೌದಲ್ಲ? ಇಲ್ಲಿ ಹೇಳ್ತಾದ್ರೆ, ನಿಮ್ಮ ದೇವರಾದ ಯೆಹೋವನು ನಂಬಿಗಸ್ತನು. ಅವ ಲೋಕದ ತಂದೆ ನಂಬಿಗಸ್ತನಾಗಿ ಮಗನಿಗೆ ಮಾತು ಕೊಟ್ಟ ಮೇಲೆ ತನ್ನ ಪ್ರಾಣವನ್ನು ಬದಿಗಿಟ್ಟು ಮಗನನ್ನು ಬದುಕಿಸ್ಲಿಕ್ಕೆ ಮುಂದೆ ಹೋದಾದ್ಮೇಲೆ ತಿಳ್ಕೊಡ್ರಿ, ಪರಲೋಕದ ತಂದೆಗಿಂತ ಹೆಚ್ಚಾಗಿ ಪ್ರೀತಿಸೋರು ನಿಮ್ಮ ಪರಲೋಕದ ತಂದೆ. ಆತನು ನಿಮಗೆ ವಾಗ್ದಾನ ಮಾಡಿದ ಮೇಲೆ ಭಯಪಡಬೇಡ, ನಾನು ನಿನ್ನ ಸಂಗಡ ಇರ್ತೇನೆ, ನಿನಗೆ ಯಾವ ಕೇಡು ಆಗೋದಿಲ್ಲ ಅಂತ ದೇವರು ವಾಗ್ದಾನ ಮಾಡಿದ ಮೇಲೆ ದೇವರು ಆ ವಾಗ್ದಾನಗಳನ್ನ ನೆರವೇರಿಸೋದಕ್ಕೆ ನಂಬಿಗಸ್ತನಾಗಿದ್ದಾನೆ. ಇಂಗ್ಲಿಷಲ್ಲಿ ಹೇಳ್ತಾರೆ ಫೇತ್ಫುಲ್ಗೆ ಇನ್ನೊಂದು ಪದಾನೇ ರಿಲಯಬಲ್ ಅಂದ್ರೆ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಏನು ಹೇಳ್ತಾರೆ ಅದನ್ನು ಮಾಡೇ ಮಾಡ್ತಾರೆ. ಮನುಷ್ಯರು ಕೆಲವು ಸಾರಿ ಹೇಳಿ ತಪ್ಪಬಹುದು, ಆದ್ರೆ ನನ್ನ ದೇವರು ಏನನ್ನ ಹೇಳ್ತಾರೋ ಅದನ್ನ ಅವ್ರು ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಸೊ ದೇವರು ಇಡೀ ಅಂಕೋಲದಲ್ಲಿ ಈ ಸಭೆನ ಮುಂಚೆ ಆದಿಯಲ್ಲಿ ಆರಿಸ್ಕೊಂಡು ಹೇಳಿದ್ರು, ಅಂಕೋಲದಲ್ಲಿ ನನ್ನ ಸಭೆಯನ್ನು ನಾನು ಕಟ್ಟುತ್ತೇನೆ. ದೇವರು ಹೇಳಿದ ಮೇಲೆ ದೇವರು ಅದನ್ನು ಕಟ್ಟೇ ತೀರ್ತಾರೆ. ಸೊ ಅದರ ಅರ್ಥ ಏನು, ನಮ್ಮ ದೇವರು ಯಾರಾಗಿದ್ದಾರೆ? ನಂಬಿಗಸ್ತನಾದ ದೇವರು, ಫೇತ್ಫುಲ್ ಗಾಡ್. ಅದಕ್ಕೋಸ್ಕರ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ದೇವರು ತಂದೆ ಆಗಿರೋದ್ರಿಂದ ಸಂತೋಷ ಪಡ್ರಿ, ಸಂತೋಷ. ಯಾಕಂದ್ರೆ ದೇವರು ಹೇಳ್ತಾರೆ, ನಮಗೂ ನಿಮಗೆ ಇನ್ನು ಮುಂದೆ ಸಂಬಂಧ ದೇವರು ಭಕ್ತರದಲ್ಲ. ಲೋಕದಲ್ಲಿ ಸಂಬಂಧ ದೇವ್ರಿಗೆ ಹೆಂಗಿದೆ? ದೇವ ಭಕ್ತ. ಆದ್ರೆ ಕ್ರೈಸ್ತರಲ್ಲಿ ಸಂಬಂಧ ದೇವರು ಭಕ್ತರಲ್ಲ, ತಂದೆ ಮಕ್ಕಳು.
ದೇವರು ನಮಗೆ ತಂದೆ ಆಗಿದ್ದಾರೆ. ತಂದೆ ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಕೊಟ್ಟರು. ನಮಗಾಗಿ ಯೇಸು ಕ್ರಿಸ್ತನ ಸಾಯುವಷ್ಟು ಪ್ರೀತಿ ತಂದೆ ಆದ ದೇವರು ನಮಗೆ ಮಾಡಿದ್ದಾರೆ. ಸೊ ಆತನ ನಂಬಿಗಸ್ತಿಕೆಗೆ ಪ್ರಿಯರೇ ನಾವು ಯಾವಾಗಲೂ ಏನಾಗಿರ್ಬೇಕಂದ್ರೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ದೇವರು ಮಾಡಿದಂತ ಒಂದೊಂದು ಉಪಕಾರಗಳಿಗೆ ನಾವೇನ್ ಮಾಡ್ಬೇಕು? ಕೃತಜ್ಞತೆ ಉಳ್ಳವರಾಗ್ಬೇಕು. ಅದಕ್ಕೋಸ್ಕರ ನಾನು ನಿಮಗೆ ಹೇಳುವಂಥದ್ದು ಏನಂದ್ರೆ, ನಂಬಿಗಸ್ತರಾಗಿರ್ರಿ. ದೇವರು ಮಾಡಿದ ಉಪಕಾರಗಳನ್ನು ಎಂದಿಗೂ ಮರಿಬೇಡ್ರಿ. ಮರೆತ್ರೆ ದೇವರು ಕೂಡ ನಮ್ಮ ವಿಷಯದಲ್ಲಿ ಸಂತೋಷ ಪಡುವುದಿಲ್ಲ. ಓಕೆ, 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಓದೋಣ. 1 ಥೆಸಲೋನಿಕ 5:16 ಏನ್ ಹೇಳ್ತದೆ ನೋಡ್ರಿ. ಯಾವಾಗಲೂ ಸಂತೋಷಿಸ್ರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. ಹಲೋ, ಏನ್ ಹೇಳ್ತದೆ? ಎಲ್ಲದರಲ್ಲೂ ಏನೇ ಆಗ್ಲಿ, ಎಂತದೇ ಸಂಭವಿಸಲಿ, ದೇವರ ವಾಕ್ಯ ಹೇಳ್ತದೆ ಕೃತಜ್ಞತಾ ಸ್ತುತಿ ಮಾಡ್ರಿ. ಹಬಕ್ಕೂಕ ಪುಸ್ತಕ ನೀವು ಓದ್ರಿ, ಎಂತ ಕಷ್ಟ ಬಂದ್ರೂ ಕರ್ತನೆ ನಾನೆಲ್ಲ ಸಂತೋಷಿಸ್ತೇನೆ, ನಾನೇನೆಲ್ಲ ಉಲ್ಲಾಸಿಸ್ತೇನೆ. ಇದು ಕೃತಜ್ಞತೆ. ಸಂತೋಷ ಬಂದಾಗ ದೇವರನ್ನ ಹೊಗಳುವುದು, ಕಷ್ಟಗಳು ಬಂದಾಗ ದೇವರನ್ನ ತೆಗಳುವುದಲ್ಲ. ದೇವರ ವಾಕ್ಯ ಹೇಳ್ತದೆ ಎಲ್ಲದರಲ್ಲೂ ಏನ್ ಮಾಡ್ಬೇಕಂತೆ? ಕೃತಜ್ಞತಾ ಸ್ತುತಿ ಮಾಡ್ರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವರ ಚಿತ್ತ ಏನಂದ್ರೆ, ನೀವೆಲ್ಲ ವಿಷಯದಲ್ಲಿ ದೇವರಿಗೆ ಏನ್ ಮಾಡ್ರಿ? ಕೃತಜ್ಞತೆಯನ್ನ ಸಲ್ಲಿಸ್ರಿ. ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ರಿ. ಕೃತಜ್ಞತೆ ಹೆಂಗೆ ಗೊತ್ತಾಗ್ತದೆ? ಆತನ ಸನ್ನಿಧಾನಕ್ಕೆ ಓಡಿ ಬಂದು, ದೇವರೇ ನೀನ್ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರೇ ನಿನಗೆ ಥ್ಯಾಂಕ್ಸ್, ನಿನಗೆ ವಂದನೆ. ಅದು ಕೃತಜ್ಞತೆ ರೀ. ಕೃತಜ್ಞತೆಗೆ ಆಕ್ಷನ್ ಬೇಕು, ಕೃತ್ಯಗಳು ಬೇಕು. ಕೃತಜ್ಞತೆ ಅನ್ನುವಾಗ ಬರೇ ಬಾಯಲ್ಲ, ಕೃತ್ಯದಲ್ಲಿ ಕೃತಜ್ಞತೆ ತೋರಿಸ್ಬೇಕು. ನಮ್ಮ ಕ್ರಿಯೆಗಳಲ್ಲಿ ಕೃತಜ್ಞತೆ ತೋರಿಸ್ಬೇಕು. ದೇವರು ಮಾಡಿದ ಉಪಕಾರಗಳನ್ನ ಬರೇ ಬಾಯಿಂದ ದೇವರೇ ಥ್ಯಾಂಕ್ಸ್ ಅಂತ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡಲ್ಲ, ಆತನ ಸನ್ನಿಧಾನಕ್ಕೆ ಓಡಿ ಬಂದು ದೇವರಿಗೆ ಹೇಳ್ಬೇಕು, ಥ್ಯಾಂಕ್ ಯು ಲಾರ್ಡ್. ಇಬ್ರಿಯರ ಪುಸ್ತಕದಲ್ಲಿ ಇನ್ನೊಂದು ವಚನ ಹೇಳ್ತದೆ, ಆದ್ರಿಂದ ಆತನ ಮೂಲಕ ದೇವರಿಗೆ ಸ್ತೋತ್ರ ಯಜ್ಞವನ್ನ ಏನ್ ಮಾಡ್ಬೇಕಂತೆ? ಎಡಬಿಡದೆ, ಹಲೋ, ನಿರಂತರ, ನಾನ್ ಸ್ಟಾಪ್, ಎಡಬಿಡದೆ. ಇಬ್ರಿಯರಿಗೆ ಬರೆದ ಪುಸ್ತಕ 13:15 ಹೇಳ್ತದೆ, ಎಡಬಿಡದೆ ದೇವರಿಗೆ ಸ್ತೋತ್ರ ಯಜ್ಞಗಳನ್ನ ಸಮರ್ಪಿಸ್ರಿ. ಸ್ತೋತ್ರ ಅನ್ನುವಾಗ ಬಾಯಲ್ಲಿ ಬರೇ ಮಂತ್ರ ಹೇಳ್ದಂಗೆ ಹೇಳೋದಲ್ಲ. ಎವ್ರಿ ಡೇ ನೀನು ಹ್ಯಾವ್ ದ ಮೈಂಡ್ ಆಫ್ ಗ್ರಾಟಿಟ್ಯೂಡ್, ಕೃತಜ್ಞತೆ ಮನೋಭಾವನೆ ಉಳ್ಳವರಾಗಿರ್ಬೇಕು. ಏನೇ ಮನೆಗೆ ಬರಲಿ, ಏನೇ ನೀವು ಜೀವಂತವಾಗಿರೋದೇ ದೇವರ ದೊಡ್ಡ ಉಪಕಾರ. ದೇವರಿಗೆ ಹೇಳ್ಬೇಕು ಬೆಳಗ್ಗೆ ಎದ್ದ ತಕ್ಷಣ, ಥ್ಯಾಂಕ್ ಯು ಲಾರ್ಡ್, ಹೊಸ ದಿನ ಕೊಟ್ಟಿದ್ದೀಯಲ್ಲ ಸ್ವಾಮಿ. ಎಷ್ಟೋ ಜನರಿಗೆ ಇವತ್ತು ದಿನ ನೋಡ್ಲಿಲ್ಲ, ಆದ್ರೆ ದೇವರೇ ನನಗೆ ಜೀವಂತವಾಗಿಟ್ಟಿದ್ದೆ. ಈ ಕೃತಜ್ಞತೆ ಮನಸ್ಸುಳ್ಳವರಾಗಿರ್ರಿ. ನಮ್ಮ ಲೈಫಲ್ಲಿ ಏನಂದ್ರೆ ಬರೇ ಗುಣಗುಡ್ತೇವೆ. ಅವ್ರಿಗೆ ಹಿಂಗಿದೆ, ನನಗಿದಿಲ್ಲ, ಅವ್ರಿಗೆ ಆದಿದೆ, ನನಗಿದಿಲ್ಲ. ಇನ್ನೊಬ್ಬರನ್ನ ನೋಡಿ ನಿಮ್ಮನ್ನ ಅಳಿಬೇಡ್ರಿ. ಇನ್ನೊಂದು ಹೇಳ್ತೇನೆ, ನಿಮಗಿಂತ ಮೇಲಿರೋರನ್ನ ಜಾಸ್ತಿ ನೋಡ್ಬೇಡ್ರಿ, ನಿಮಗಿಂತ ಕೆಳಗಿರೋರನ್ನ ನೋಡಿ ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ. ನೀವು ಯಾವಾಗ ನಿಮಗಿಂತ ಮೇಲಿರೋರನ್ನ ಯಾವಾಗ ನೋಡ್ತಿರಲ್ಲ, ನಿಮಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡೋದಿಲ್ಲ, ದುಃಖ ಆಗ್ತದೆ. ನಾನು ಹಂಗಾಗ್ಬೇಕಿತ್ತು, ನನಗೂ ಅದಿರ್ಬೇಕಿತ್ತು. ನಿಮಗಿಂತ ಕಡಿಮೆ ಇರೋರು ಭಾಳ ಜನ ಇದಾರ್ರಿ, ಅರ್ಥ ಆಗ್ತದೆ? ನಿಮಗಿಂತ ಮೇಲೆ 10 ಜನ ಇದ್ರೆ ನಿಮಗಿಂತ ಕೆಳಗೆ 1000 ಜನ ಇದ್ದಾರೆ. ಆ 1000 ಜನರನ್ನ ನೋಡಿ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ, ದೇವ್ರೇ ಇವರಿಗಿಂತ ಒಳ್ಳೆ ಸ್ಥಿತಿ ಕೊಟ್ಟಿಯಲ್ಲಪ್ಪ, ಇವರಿಗಿಂತ ನನ್ನನ್ನು ಉನ್ನತವಾಗಿ ಇಟ್ಟಿಯಲ್ಲಪ್ಪ. ಈ ರೀತಿ ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ, ಕೃತಜ್ಞತೆನ ಸಲ್ಲಿಸ್ರಿ. ಅಂದಾಗ ದೇವರಿಗೆ ನಿಮ್ಮ ವಿಷಯದಲ್ಲಿ ದೇವರಿಗೆ ಏನಾಗ್ತದೆ? ಹೆಮ್ಮೆ ಆಗ್ತದೆ. ಓಕೆ, ಇಲ್ಲಿ ವಾಕ್ಯ ಹೇಳ್ತದೆ ನೋಡ್ರಿ, ಬಿ ಗ್ರೇಟ್ಫುಲ್ ಫಾರ್ ವಾಟ್ ಯು ಹ್ಯಾವ್. ನಿಮಗೆ ಇರುವುದರಲ್ಲಿ ಏನಾಗಿರ್ರಿ? ನಿಮಗೆ ಏನಿದೆಯೋ ಅದರಲ್ಲಿ ಏನಾಗ್ಬೇಕಂತ ನೀವು ಗ್ರೇಟ್ಫುಲ್, ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ರಿ. ಯಾವ ವಿಷಯದಲ್ಲಿ? ನಿನ್ನ ಪಾಸ್ಟ್, ನಿನ್ನ ಪ್ರೆಸೆಂಟ್ ಅಂಡ್ ಯುವರ್ ಫ್ಯೂಚರ್. ನಿನ್ನ ಹಿಂದಿನಕ್ಕಾಗಿ ದೇವರಿಗೆ ಕೃತಜ್ಞತೆ ಉಳ್ಳವನಾಗಿರು, ಈಗ ಪರಿಸ್ಥಿತಿಗಾಗಿ ದೇವರಿಗೆ ಕೃತಜ್ಞತೆ ಉಳ್ಳವನಾಗಿರು, ಮುಂದೆ ಒಳ್ಳೆ ಭವಿಷ್ಯತ್ತಿಗಾಗಿ ಕೃತಜ್ಞತೆ ಉಳ್ಳವನಾಗಿರು. ಏನು ಇಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಹಲೋ, ಇಲ್ಲೇ ಇದ್ದೀರಾ? ಏನು ನಿಮ್ಮ ಹತ್ರ ಇದೆಯೋ ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳ್ರಿ. ಏನು ಇಲ್ಲ ಅದನ್ನ ಆಲೋಚನೆ ಮಾಡಬೇಡ್ರಿ.
ಪಾಸ್ಟ್ರೇ ಅವ್ರ ಹತ್ರ ಸ್ವಂತ ಮನೆ ಇದೆ, ನನ್ನ ಬಾಡಿಗೆ ಮನೆ, ಅದಕ್ಕೆ ಸ್ತೋತ್ರ ಮಾಡಿ ಸಾಕು. ಪಾಸ್ಟ್ರೇ ಅವ್ರ ಕಡೆ ದೊಡ್ಡ ಕಾರ್ ಇದೆ, ನನ್ನ ಕಡೆ ಸಣ್ಣ ಕಾರ್ ಇದೆ, ಅದನ್ನ ನೋಡಬೇಡ, ಸಣ್ಣ ಕಾರಿಗೆ ಸ್ತೋತ್ರ ಮಾಡು. ಪಾಸ್ಟರ್ನ ಹತ್ರ ಸೈಕಲ್ ಇದೆ, ಸ್ತೋತ್ರ ಮಾಡು. ಏನ್ ಇದೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡು. ಯಾಕೆ? ಸ್ತೋತ್ರದಲ್ಲಿ ಶಕ್ತಿ ಇದೆ, ಕೃತಜ್ಞತೆ ಹೃದಯದಲ್ಲಿ ಶಕ್ತಿ ಇದೆ. ಮುಂದೆ ಹೇಳ್ತೇನೆ ಯಾಕೆ ಕೃತಜ್ಞತೆ ಸಲ್ಲಿಸಬೇಕು, ಯಾಕೆ ನಾವು ಕೃತಜ್ಞತೆ ಉಳ್ಳವರಾಗಿರ್ಬೇಕಂತೇಳಿ. ಓಕೆ, ರಿಮೆಂಬರ್ ಗಾಡ್ ಫಾರ್ ವಾಟ್ ಹಿ ಹಸ್ ಡನ್ ಇನ್ ಯುವರ್ ಲೈಫ್ ಅಂಡ್ ಥ್ಯಾಂಕ್ ಹಿಮ್. ನಿನ್ನ ಜೀವಿತದಲ್ಲಿ ದೇವರು ಏನೆಲ್ಲ ಕಾರ್ಯಗಳನ್ನು ಮಾಡಿದಾನೋ ಅದನ್ನ ಜ್ಞಾಪಕ ಮಾಡಿಕೊಂಡು ದೇವರಿಗೆ ಕೃತಜ್ಞತೆ ಹೇಳು. ಇವತ್ತು ನೋಡಿದ್ರೆ 5-6 ಜನ ಸಾಕ್ಷಿ ಹೇಳಿದ್ರು, ಈ ಸಭೆಗೆ ಬಂದ ಮೇಲೆ ದೇವರು ಏನೆಲ್ಲ ಅವ್ರ ಲೈಫಲ್ಲಿ ಮಾಡಿದ್ರು, ಎಷ್ಟೆಲ್ಲ ದೇವರು ಅದ್ಭುತಗಳನ್ನು ಮಾಡಿದ್ರು, ಉಪಕಾರಗಳನ್ನು ಮಾಡಿದ್ರು. ಇದನ್ನ ಹೇಳ್ತಾ ದೇವರಿಗೆ ಕೃತಜ್ಞತೆ ಸಲ್ಲಿಸು. ಜಸ್ಟ್ ಇಮ್ಯಾಜಿನ್, ಒಬ್ಬ ವ್ಯಕ್ತಿ ನಿಮಗೆ ಸಣ್ಣ ಸಹಾಯ ಮಾಡುವಾಗ ಆ ವ್ಯಕ್ತಿಗೆ ಪದೇ ಪದೇ ಥ್ಯಾಂಕ್ಸ್ ಅಂತ ಹೇಳುವಾಗಲೇ ಆ ವ್ಯಕ್ತಿಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಎಷ್ಟು ಖುಷಿ ಆಗ್ತದೆ. ಥ್ಯಾಂಕ್ಸ್. ಈಗ ನಾವೇ ಯಾರಿಗಾರು ಸಹಾಯ ಮಾಡುವಾಗ ಅವ್ರು ನಮಗೆ ಒಂದು ಸಂದೇಶ ಕಳಿಸ್ತಾರೆ, ಥ್ಯಾಂಕ್ಸ್. ಎಷ್ಟು ಖುಷಿ ಆಗ್ತದೆ, ಬಹಳ ಖುಷಿ ಆಗ್ತದೆ. ನಾವು ಒಬ್ಬ ಸೇವಕರ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತಿರ್ತೇನೆ. ಅವರು ಗಂಡ ಹೆಂಡತಿ ಇಬ್ಬರು ಸೇರಿ ನಂಗೆ ವಿಡಿಯೋ ಕಳಿಸ್ಕೊಟ್ರು. ಒಂದ್ಸರಿ ಇಬ್ಬರು ಕೂತ್ಕೊಂಡು ಒಂದು ವಿಡಿಯೋ ಮಾಡಿ, ಪಾಸ್ಟ್ರೇ ಇಷ್ಟು ಸಹಾಯ ಆಯಿತು ಅಷ್ಟು ಸಹಾಯ ಆಯಿತು ಅನ್ನುವಾಗ ಜಸ್ಟ್ ಅವರು ಒಂದು ಮಾತು ಕೇಳಿ ನನಗೆ ಎಷ್ಟು ಹೆಮ್ಮೆ ಆಗ್ತದೆ ಗೊತ್ತಾ ಒಂದ್ಸಾರಿ. ಅಂದ್ರೆ ಅವ್ರು ನಿಮಗೆ ಕೃತಜ್ಞತೆ ಸಲ್ಲಿಸುವಾಗ ಖುಷಿ ಆಗ್ತದೆ. ಸೊ ದೇವರಿಗೆ ಎಷ್ಟು ನಾವು ಸಣ್ಣ ಸಣ್ಣ ಸಹಾಯ, ದೇವರು ಎಷ್ಟೋ ಸಹಾಯ ಮಾಡಿದ್ದಾರೆ. ಸೊ ನಾವು ದೇವರಿಗೆ ಎವ್ರಿ ಡೇ ಕೃತಜ್ಞತೆ ಸಲ್ಲಿಸುವಾಗ ದೇವರಿಗೆ ಸಂತೋಷ ಆಗೋದಿಲ್ವಾ? ನನ್ನ ಜನರು ನಾನು ಮಾಡಿದ ಉಪಕಾರಗಳನ್ನ ಏನ್ ಮಾಡ್ತಿಲ್ಲ, ಮರೀತಿಲ್ಲ. ಅದಕ್ಕಾಗಿ ದೇವರು ಇಲ್ಲಿ ಒಂದು ಕಾರ್ಯಗಳನ್ನು ಮಾಡ್ತಾರೆ. ಯೋಶುವನ ಪುಸ್ತಕ ತೆಗಿರಿ 4ನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ ನೋಡ್ರಿ, ದೇವರು ಇಸ್ರಾಯೇಲರಿಗೆ ಒಂದು ಹೆಲ್ಪ್ ಮಾಡ್ತಾರೆ. ದೊಡ್ಡ ಬಹಳ ಸಹಾಯಗಳು ಮಾಡೋದು. ಅರಣ್ಯದಲ್ಲಿದ್ದಾಗಿಲಿಂದಲೂ ಅವರು ಐಗುಪ್ತ ದೇಶದಿಂದ ಇದ್ದಾಗ ಅವರನ್ನ ದೇವರು ಅಲ್ಲಿಂದ ಬಿಡಿಸಿ ಅರಣ್ಯ ಮಾರ್ಗದಲ್ಲಿ ನಡೆಸ್ತಾ ಬರುವಾಗ ಎಷ್ಟೋ ಸಹಾಯ ಮಾಡಿದ್ರು, ಹೆಲ್ಪ್ ಮಾಡ್ತಾ ಇದ್ರು. ಕೆಂಪು ಸಮುದ್ರವನ್ನು ವಿಭಾಗ ಮಾಡೋದು ಸಾಮಾನ್ಯ ಕೆಲಸ ಏನ್ರಿ ಹೇಳ್ರಿ? ಆದ್ರೆ ಜನ ನೆನೆಸಲಿಲ್ಲ. ದೇವರು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ಅವ್ರನ್ನ ಒಂದು ದಡದ ಇನ್ನೊಂದು ದಡಕ್ಕೆ ತಗೊಂಡ್ಬಂದ್ರು. ಜನ ಅದನ್ನ ಮರೆತರು, ನೆನೆಸಲಿಲ್ಲ. ಇಂಥ ಅದ್ಭುತ ಯಾರು ಮಾಡಕ್ ಸಾಧ್ಯ? ದೇವರೊಬ್ಬನೇ. ಅದನ್ನ ಮರೆತರು. ಹಾಗೆ ದೇವರಿಗೆ ಬೇಸರ ಆಯ್ತು, ದುಃಖ ಆಯ್ತು. ಏನ್ ಹೆಲ್ಪ್ ಮಾಡಿದ್ರು ಜನ ಗುಣಗುಟ್ಟದ್ ಬಿಡ್ತಾ ಇಲ್ಲ, ಕೃತಜ್ಞತೆ ಅಂಕರ್ ಹೇಳ್ತಾನೆ ಇಲ್ಲ. ಆಗ ಆ ಸಂತತಿನೇ ಇಲ್ಲದಂಗೆ ಆಗೋಯ್ತು. ಅದಾದ ನಂತರ ಇನ್ನೊಂದು ಸಂತತಿ ಬರ್ತದೆ, ಅವರ ಮುಂದಿನ ಜನರೇಷನ್. ಅವರಿಗೆ ಆಗಲೇ ಓದಿದಂತ ವಚನ ಮೋಶೆ ಅವರಿಗೆ ಬುದ್ಧಿವಾದ ಹೇಳ್ತಾನೆ. ಯಾವುದು? ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 9ನೇ ವಚನ ಓದಿದ್ರಲ್ಲ, ನಿಮ್ಮ ಪಿತೃಗಳು ಮಾಡಿದ ತಪ್ಪುಗಳು ನೀವು ಮಾಡಬೇಡ್ರಿ. ನಿಮ್ಮ ಪಿತೃಗಳು ಏನ್ ಮಾಡಿದ್ರು? ದೇವರು ಮಾಡಿದ ಉಪಕಾರಗಳನ್ನ ಮರೆತರು, ಅದನ್ನ ನೀವು ಮರಿಬೇಡ್ರಿ. ದೇವರು ನಂಬಿಗಸ್ತನಾಗಿದ್ರು, ನಿಮ್ಮ ಪಿತೃಗಳು ಅಪನಂಬಿಗಸ್ತರಾದ್ರು. ದೇವರು ಮಾಡಿದ ಸಹಾಯನ ಹೊಗಳಿಲ್ಲ. ದೇವರು ತಿಳ್ಕೊಡ್ರಿ, ಇಂಥ ಬಿಲ್ಡಿಂಗ್ ಅಲ್ಲಿ ಕೂತ್ಕೊಂಡು ಆರಾಧನೆ ಮಾಡೋದು ಎಷ್ಟು ದೊಡ್ಡ ಕೆಲಸ ಗೊತ್ತಾ? ಎಷ್ಟೋ ದೊಡ್ಡ ಆಶೀರ್ವಾದ. ನೀವು ಹೋಗ್ರಿ, ಹಳ್ಳಿಗಳ ಸೇವೆ ಮಾಡ್ತಿರೋ ಸಭೆಗಳನ್ನ ನೋಡ್ರಿ. ಗುಡಿಸಲಿದೆ, ಮನೆ ಬಾಡಿಗೆ ಮನೆಯಲ್ಲಿ ಆರಾಧನೆ ಮಾಡ್ತಾರೆ, ರೆಂಟ್ ಹಾಲ್ಗಳಲ್ಲಿ ಆರಾಧನೆ ಮಾಡ್ತಾರೆ, ಭಯದಲ್ಲಿ ಆರಾಧನೆ ಮಾಡ್ತಾರೆ. ಆದ್ರೆ ಇವತ್ತು ಸ್ವತಂತ್ರವಾಗಿ ಆರಾಧನೆ ಮಾಡ್ತಾ ಇದ್ದೀರಿ. ಯಾರ ಭಯ ಇಲ್ಲದೆ ಆರಾಧನೆ ಮಾಡ್ತಾ ಇದ್ರಿ. ಒಂದು ಫೋನ್ ಹೊಡೆದ್ರೆ ಪೊಲೀಸ್ ಅವರೇ ಬಂದು ನಮಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಇಷ್ಟು ಮಾಡಿದ ದೇವರಿಗೆ ನಾವು ಇನ್ನೂ ಎಷ್ಟು ಕೃತಜ್ಞತೆ ಸಲ್ಲಿಸಬೇಕು? ಪೊಲೀಸರು ನಂಗೆ ಫೋನ್ ಮಾಡ್ತಾರೆ, ಪಾಸ್ಟರ್ ನಿಮ್ಮ ಚರ್ಚಿಗೆ ಬರ್ಬೇಕಾ, ಕಾವಲು ಕಾಯ್ಲಿಕ್ಕೆ ಬರ್ಬೇಕಾ ಅಂತ ಫೋನ್ ಮಾಡ್ತಾರೆ ನನಗೆ. ಕ್ರಿಸ್ಮಸ್ ಬಂದ್ರೆ, ಓಕೆ, ನ್ಯೂ ಇಯರ್ ಬರಲಿ, ಗುಡ್ ಫ್ರೈಡೆ ಬರಲಿ, ಈಸ್ಟರ್ ಬರಲಿ, ಫೋನ್ ಮಾಡ್ತಾರೆ, ಸರ್ ಇವತ್ತು ನಿಮ್ಮ ಚರ್ಚಲ್ಲಿ ಎಷ್ಟು ಗಂಟೆಗೆ ಆರಾಧನೆ, ನಾವು ಬಂದು ಕಾಯ್ತೇವೆ. ಇಷ್ಟು ಸೆಕ್ಯೂರಿಟಿ ಕೊಟ್ಟು ದೇವರು ನಮ್ಮನ್ನ ಈ ಸ್ಥಳದಲ್ಲಿ ಕೂಡಿಸಿದ್ದಾರೆ. ನಾವು ಹೆಂಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಆದ್ರೂ ಇವತ್ತು ಕೆಲವು ಜನರಿಗೆ ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ, ಕೃತಜ್ಞತೆ ಇಲ್ಲ. ಅರ್ಥ ಆಗ್ತದೆ ನಾನು ಹೇಳಬೇಡಿದ್ ನಿಮಗೆ? ಕೃತಜ್ಞತೆ ಉಳ್ಳವರಾಗಿರಿ. ಅದಕ್ಕಾಗಿ ಇವ್ರು ಯಾರು ಉಪಕಾರ ನೆನೆಸದೇ ಇರೋದ್ರಿಂದ ಯೋಶುವನ ಕಾಲದಲ್ಲಿ ದೇವರು ಇನ್ನೊಂದು ಅದ್ಭುತ ಮಾಡ್ತಾರೆ. ಏನಂದ್ರೆ, ಅಲ್ಲಿ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದ ದೇವರು ಇಲ್ಲಿ ಯೋರ್ದಾನ್ ಹೊಳೆಯನ್ನು ವಿಭಾಗ ಮಾಡ್ತಾರೆ. ಸೇಮ್. ಈಗ ಇವರು ದಾಟಿ ಹೋಗ್ಲಿಕ್ಕೆ ಒಂದು ಅಡ್ಡಿ ಆಗಿದೆ, ಅಲ್ಲಿ ಅವರು ದಾಟಿ ಹೋಗುವಾಗ ಒಂದು ಸಮುದ್ರ ಅಡ್ಡಿ ಆಗಿತ್ತು. ಈಗ ಇಲ್ಲಿ ದಾಟಿ ಹೋಗುವಾಗ ಏನು ಅಡ್ಡಿ ಆಗಿದೆ? ಒಂದು ಯೋರ್ದಾನ್ ಹೊಳೆ ಅಡ್ಡಿ ಆಗಿದೆ. ಆಗ ದೇವರು ಹೇಳ್ತಾರೆ,
ನಾನು ಈ ಅದ್ಭುತವನ್ನು ಮಾಡ್ತೇನೆ. ಮೋಶೆ ಕಾಲದಲ್ಲಿ ಮಾಡ್ದಂಗೆ ನಿನ್ನ ಕಾಲದಲ್ಲಿ ಅದ್ಭುತ ಮಾಡ್ತೇನೆ. ನಿನ್ನ ಯಾಜಕರಿಗೆ ಹೇಳು, ಮಂಜೂಷನ್ ಹೊತ್ಕೊಂಡು ಮುಂದೆ ಹೋಗ್ಲಿ, ಅವರು ಒಂದು ಕಾಲಿಡ್ಲಿ ಸಾಕು, ನಾನು ನೀರನ್ನ ನಿಲ್ಲಿಸ್ತೇನೆ ಅನ್ನುವಾಗ ಯಾಜಕರು ಹೋಗಿ ಕಾಲಿಡುವಾಗಲೇ ವೇಗವಾಗಿ ಹರಿಯುವಂತ ಯೋರ್ದಾನ್ ಹೊಳೆ ನಿಂತೋಯ್ತು. ಇಲ್ಲಿ ನೀರು ಇಲ್ಲೇ ನಿಂತೋಯ್ತು, ಇಲ್ಲಿ ನೀರು ಇಲ್ಲೇ ನಿಂತೋಯ್ತು. ಅದು ಗೋಡೆಯಾಗಿ ಮಾರ್ಪಡ್ತು. ಅಂತ ಯೋರ್ದಾನ್ ನದಿಯ ಮಧ್ಯದಲ್ಲಿ ಈ ಇಸ್ರಾಯೇಲರು ಏನಾದ್ರು ಮತ್ತೆ ಹಾದೋದ್ರು. ಆದ್ರೆ ಈಗ ದೇವರು ಮಾಡಿದ ಉಪಕಾರ ಇವರು ಮರಿತಾರಂತ ಹೇಳಿ ದೇವರು ಒಂದು ಹೇಳ್ತಾರೆ ಅಲ್ಲಿ. ಯೋಶುವನು ಯೋರ್ದಾನಿಂದ ತೆಗೆದುಕೊಂಡು ಬಂದ, ನೋಡ್ರಿ ನೆಕ್ಸ್ಟ್ ಇದಕ್ಕಿಂತ ಹಿಂದಿನ ವಚನ ಓದೋಣ, ಮುಂಚಿಂದ. ಯೋರ್ದಾನನ ದಾಟಿ ಎಲ್ಲಿ ಇಳ್ಕೊಂಡ್ರಿ? ಗಿಲ್ಗಾಲ್ ಎಂಬಲ್ಲಿ ಇಳ್ಕೊಂಡ್ರು. ಓಕೆ. ಇಸ್ರಾಯೇಲರಿಗೆ ಹೇಳ್ತಾನೆ, ಮುಂದನ ಕಾಲದಲ್ಲಿ ಏನ್ ಮಾಡ್ದವನು, ಯೋರ್ದಾನಿಂದ 12 ಕಲ್ಲು ತಗೊಂಡ್ಬಂದು ಅವನೇನ್ ಮಾಡ್ತಾನೆ, ಆ 12 ಕಲ್ಲುಗಳನ್ನ ಗಿಲ್ಗಾಲಿನಲ್ಲಿ 12 ಕುಲಗಳ ರೀತಿಯಲ್ಲಿ ನಿಲ್ಲಿಸ್ತಾನೆ. ಒಂದೊಂದು ಕುಲಕ್ಕೆ ಒಂದೊಂದು ಕಲ್ಲು ನಿಲ್ಲಿಸ್ತಾನೆ. ಯೋರ್ದಾನ್ ದಾಟಿದ ಮೇಲೆ ತಿಳ್ಕೊಡ್ರಿ, ಯೋರ್ದಾನ್ ದಾಟಿದ ಮೇಲೆ ಈ 12 ಕಲ್ಲುಗಳು ನಿಲ್ಲಿಸುವಾಗ ಜನರಿಗೆ ಆಶ್ಚರ್ಯ ಆಗ್ತದೆ, ಯಾಕೆ ನಿಲ್ಲಿಸ್ತಾ ಇದೀ? ನಾಳೆ ದಿವಸ ನಿಮ್ಮ ಮಕ್ಕಳು ಸಹ ಕೇಳ್ಬೋದು. ಅವಾಗ ಏನ್ ಮಾಡ್ರಿ, ಯಾಕೆ ನಿಲ್ಲಿಸಿದ್ರೆ ನಿಮ್ಮನ್ನು ಕೇಳಲು ಅವ್ರಿಗೆ ನೀವು ಹೇಳ್ರಿ, ಇಸ್ರಾಯೇಲರು ಒಣ ನೆಲವಾಗಿದ್ದ ಈ ಯೋರ್ದಾನನ ದಾಟಿ ಬಂದಿದ್ದಕ್ಕಾಗೆ ಅಂತ ಹೇಳ್ರಿ. ಹಲೋ, ಯಾಕೆ ಇವತ್ತು ಚರ್ಚಿಗೆ ಹೋದ್ರು ಸೋಮವಾರ, ನಿನ್ನ ಸಂಡೇ ಹೋಗಿದ್ರಲ್ಲ, ಇವತ್ತು ಯಾಕೆ ಹೋದ್ರಿ ಅಂತ ನಿಮ್ಮ ಮಕ್ಕಳು ಕೇಳಿದ್ರಲ್ಲ, ಏನ್ ಹೇಳಿದ್ರಿ? ಹೋಳಿಗೆ ಊಟ ಇದೆ, ದಾವಣಗೆರೆಯಿಂದ ಅಡಿಗೆ ಮಾಡೋಕ್ ಬಂದಿದ್ದಾರೆ, ಊಟ ಮಿಸ್ ಆಗ್ತದಂತ ಹೇಳಿದ್ರಾ? ನಿಮ್ಮ ಮಕ್ಕಳಿಗೆ ಏನ್ ಹೇಳ್ಬೇಕು? ಎದಕ್ ಬಂದಿದ್ರಿ ನೀವು? ಎದಕ್ ಬಂದಿದ್ರಿ ಚರ್ಚೆಗೆ? ಯಾಕೆ ಬಂದಿದ್ರಿ? ನೋಡ್ರಿ, ಗೊತ್ತಿಲ್ಲ ಅವ್ರಿಗೆ, ನೀವು ಹೇಳಿಲ್ಲ. ಯಾಕೆ ಬಂದಿದ್ರಿ ಹೇಳ್ರಿ ಜೋರಾಗಿ. ಚರ್ಚ್ ಆನಿವರ್ಸರಿ ಫಂಕ್ಷನ್ ಇದೆ, ಅದಕ್ಕೆ. ಯಾಕೆ ಕೇಳ್ತಾ ಇದ್ದೇನೆಂದ್ರೆ, ಯೋಚನೆ ಹೇಳ್ತಾ ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡ್ರಿ, ದೇವರ ಉಪಕಾರ ಮರಿಬಾರ್ದು. ನಿಮ್ಮ ಮಕ್ಕಳಿಗೆ ಪಾಠ ಈಗಲೇ ಕಲಿಸ್ರಿ. ದೇವರು ಎಂತ ಅದ್ಭುತಗಳು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ, ಅದನ್ನ ನೆನೆಸೋದಕ್ಕಾಗಿ ನಾವು ಸಭೆಗೆ ಹೋಗ್ತಾ ಇದ್ದೇವೆ. ಫಂಕ್ಷನ್ನಿಗಾಗಿ ಹೋಗ್ತಾ ಇಲ್ಲ, ಊಟಕ್ಕಾಗಿ ಹೋಗ್ತಾ ಇಲ್ಲ, ದೇವರು ಮಾಡಿದ ಉಪಕಾರವನ್ನ ನೆನೆಸೋದಕ್ಕಾಗಿ. ಅವನು ಹೇಳುದೇನು, ದೇವರು ವಾಗ್ದಾನ ದೇಶ ಕೊಟ್ಟಿದ್ದಕ್ಕಾಗಿ ಅಂತ ಹೇಳ್ತಾ ಇಲ್ಲ. ಎದಕ್ಕೆ ಅಂತ ಹೇಳ್ತಾ ಇದ್ದಾನೆ? ಯೋರ್ದಾನ್ ಹೊಳಿ ದಾಟಿ ಬಂದಿದ್ದಕ್ಕಾಗಿಯೇ ಅಂತ ಹೇಳ್ರಿ. ಯಾಕೆ? ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ನಮ್ಮನ್ನು ದಾಟಿಸಿದಂತೆ ಈಗ ನಿಮ್ಮ ಮುಂದೆ ಈ ಯೋರ್ದಾನ್ ಬತ್ತಿಸಿ ದಾಟಿಸಿದ್ದಾನೆ. ಇದರಿಂದ ಭೂನಿವಾಸಿಗಳೆಲ್ಲರಿಗೂ ಗೊತ್ತಾಗಬೇಕು, ಯೆಹೋವನ ಹಸ್ತ ಪರಾಕ್ರಮವುಳ್ಳದು. ಹಲ್ಲೆಲೂಯಾ. ಇದಕ್ಕಾಗಿ ಇಡೀ ಎಲ್ಲಾ ಲೋಕದ ಜನರು ದೇವರಿಗೆ ಭಯ ಪಡ್ತಾರೆ. ಹಲ್ಲೆಲೂಯಾ. ಇದು ಕೃತಜ್ಞತೆ ಸಲ್ಲಿಸುವ ರೀತಿ. ನಿಮ್ಮ ಮಕ್ಕಳಿಗೆ ತಿಳಿಸಬೇಕು, ದೇವರು ನಮ್ಮ ಜೀವಿತದಲ್ಲಿ ಎಂತ ಅದ್ಭುತಗಳು ಮಾಡಿದ್ದಾರೆ, ಏನೇನು ಉಪಕಾರಗಳು ನಮ್ಮ ಲೈಫಲ್ಲಿ ದೇವರು ಮಾಡಿದ್ದಾರೆ. ಇವತ್ತು ಜನರಿಗೆ ಇದನ್ನು ತಿಳಿಸ್ಲಿಕ್ಕೆ ಸಮಯ ಇಲ್ಲ. ಜನ ಬ್ಯುಸಿ, ಎಲ್ಲಾ ವಿಷಯದಲ್ಲಿ ಜನ ಏನಾಗಿದ್ದಾರೆ? ಬ್ಯುಸಿ. ನೋ, ಅವನು ಹೇಳ್ತಾ ಇದ್ದಾನೆ, ಉಪಕಾರವನ್ನ ನೆನೆಸ್ರಿ, ಬಿಡಬೇಡ್ರಿ. ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಸತ್ತು ಮೃತ್ಯುಂಜಯನಾಗಿ ಮತ್ತೆ ಕಾಣಿಸಿಕೊಳ್ಳೋದಕ್ಕಿಂತ ಮುಂಚೆ ಸೇಮ್ ಹೇಳ್ತಾರೆ, ತನ್ನ ಶಿಷ್ಯರನ್ನ ಲಾಸ್ಟಿಗೆ ಶಿಲುಬೆ ಹೋಗಿದ ಮುಂಚೆ ಕೂಡಿಸಿ ಹೇಳಿದೇನು ಗೊತ್ತಾ? ಕರ್ತನ ಮೇಜು ಸೇರುವಾಗ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡ್ರಿ. ಏನಕ್ಕೆ ನೆನೆಸ್ಕೊಳ್ಳೋದು? ಕರ್ತನ ತ್ಯಾಗ, ದೇವರು ಮಾಡೋದು ಉಪಕಾರ. ಯಾಕೆ ಕರ್ತನ ಮೇಜು ಸೇರಿ ಬರ್ತೇವೆ? ಪ್ರಸಾದ ಏನ್ರಿ? ಪ್ರಸಾದ ಏನ್ರಿ ಅದು? ನೋ, ದೇವರು ಮಾಡಿದ ಉಪಕಾರ, ಒಂದು ಗುರುತು. ಇದೇನು? ದೇವರು ಮಾಡಿದಕ್ಕಾಗಿ ಒಂದು ಗುರುತು. ನಿಮ್ ಜೀವಿತದಲ್ಲಿ ಒಂದು ಗುರುತು ಇಟ್ಕೊಡ್ರಿ. ದೇವರು ಮಾಡಿದ ಉಪಕಾರಕ್ಕಾಗಿ ಒಂದು ಗುರುತು ಇಟ್ಕೊಡ್ರಿ. ನಿಮ್ಮ ಮಕ್ಕಳು ಕೇಳುವಾಗ, ಡ್ಯಾಡಿ ಏನಿದು ಗುರುತು?
ನಿಮ್ಮ ಅಪ್ಪನನ್ನ ದೇವರು ಬಿಡಿಸಿದ್ದು, ನಿಮ್ಮಪ್ಪನನ್ನು ದೇವರು ಕಾಪಾಡಿದ್ದು, ನಿಮ್ಮ ತಂದೆ ನಿನ್ನ ಅಪ್ಪನನ್ನು ಅಭಿವೃದ್ಧಿಪಡಿಸಿದ್ದು, ದೇವರು ಸಹಾಯ ಮಾಡಿದ್ದು. ಈ ರೀತಿಯಾಗಿ ನಿಮ್ಮ ಮಕ್ಕಳು ಗೊತ್ತಾಗಬೇಕು. ಯೇಸು ಕ್ರಿಸ್ತರ ಒಂದು ಗುರುತನ್ನು ಮಾಡೋದ್ರು, ನೀವು ನಾನು ಬರೋ ತನಕ ಇದನ್ನ ಕ್ರಮ ತಪ್ಪದೆ ನೀವು ಮಾಡ್ರಿ, ತಪ್ಪು ಬಾಡ್ರಿ, ಕ್ರಮವಾಗಿ ಇದನ್ನ ಮಾಡ್ತಾ ಬರ್ರಿ. ನಿಮ್ಮ ಮಕ್ಕಳು ಜನರೇಷನ್ ಕೇಳ್ತಾರೆ ನಾಳೆ, ಮಮ್ಮಿ ಡ್ಯಾಡಿ ಏನು ಕೈ ಹಾಕ್ತಾ ಇದ್ರಿ? ಅವ್ರಿಗೆ ಹೇಳ್ರಿ, ದೇವರು ಮಾಡಿದ ಉಪಕಾರ. ನಮಗಾಗಿ ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಸತ್ತಿದ್ದಾನೆ, ನಮ್ಮ ಪಾಪಗಳಿಗಾಗಿ ರಕ್ತ ಸುರಿಸಿದ್ದಾನೆ, ನನಗಾಗಿ ನಿನಗಾಗಿ ಪ್ರಾಣನೇ ಕೊಟ್ಟಿದ್ದಾನೆ. ಆ ಉಪಕಾರ ನೆನೆಸುವುದಕ್ಕಾಗಿ ನಾವೇನ್ ಮಾಡ್ತೇವೆ ಮಗ? ಕರ್ತನ ಮೇಜಿನಲ್ಲಿ ಕೈ ಹಾಕ್ತೇವೆ, ನಾವು ಪಾಲುಗಾರರಾಗ್ತೇವೆ. ಇದು ಥ್ಯಾಂಕ್ಸ್ ಗಿವಿಂಗ್, ರಿಮೆಂಬರಿಂಗ್. ದೇವರು ಮಾಡಿದಂತ ಕಾರ್ಯಗಳನ್ನ ಹೆಂಗೆ ನೆನೆಸ್ಕೊಳ್ಬೇಕು? ನಿಮ್ಮ ನೀವು ಪರೀಕ್ಷಿಸಿಕೊಂಡು, ದೇವರು ಇಷ್ಟು ಉಪಕಾರ ಮಾಡಿದ್ದಾರೆ, ನಾನು ಹೆಂಗಿದ್ದೇನೆ? ದೇವರಿಷ್ಟು ಸಹಾಯ ನಂಗೆ ಮಾಡಿದ್ದಾರೆ, ನನ್ನ ಜೀವಿತ ಹೇಗಿದೆ? ನಾನು ನಂಬಿಗಸ್ತನಾಗಿದ್ದೇನಾ? ನನ್ನ ಜೀವಿತದಲ್ಲಿ ದೇವರು ನಂಬಿಗಸ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ, ಬಟ್ ನಾನು ನಂಬಿಗಸ್ತನಾಗಿದ್ದೇನಾ? ದೇವರು ಇಷ್ಟು ಫೇತ್ಫುಲ್ ಆಗಿ ನನ್ನ ಲೈಫಲ್ಲಿ ಇದ್ದಾರೆ, ಬಟ್ ನಾನು ಅಷ್ಟೇ ಫೇತ್ಫುಲ್ ಆಗಿದ್ದೇನಾ? ಪರೀಕ್ಷಿಸಿಕೊಂಡು ಕರ್ತನ ಮೇಜಿನಲ್ಲಿ ಭಾಗಿಯಾಗ್ರಿ. ದೇವರು ನಂಬಿಗಸ್ತನಾದ್ರೂ ನಾವು ಅದೇ ದೇವರಿಗೆ ದ್ರೋಹ ಮಾಡಿ ಅದೆಲ್ಲ ಕೈ ಹಾಕೋದಲ್ಲ. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ, ನಾನು ಫೇತ್ಫುಲ್ ಆಗಿದ್ದೇನಾ? ಎಸ್ ದೇವರೇ, ನಿನ್ನ ನಾನು ಗೌರವಿಸ್ತಾ ಇದ್ದೇನಾ? ನಿನ್ನನ್ನೇ ನಾನು ಸನ್ಮಾನಿಸ್ತಾ ಇದ್ದೇನೆ? ಪರೀಕ್ಷಿಸಿಕೊಂಡು ಕೈ ಹಾಕ್ರಿ. ಸುಮ್ಮನೆ ದೇವರನ್ನು ಅವಮಾನ ಬಳಸಿ ಅಲ್ಲ ಪ್ರಿಯರೇ. ಯಾಕೆ ಗೊತ್ತಾ? ಗ್ರ್ಯಾಟಿಟ್ಯೂಡ್ ಬ್ರಿಂಗ್ಸ್ ಬ್ಲೆಸ್ಸಿಂಗ್ಸ್. ನಾವು ಕೃತಜ್ಞತೆ ಉಳ್ಳವರಾಗಿರುವಾಗ ನಮಗೆ ಅದು ಆಶೀರ್ವಾದ ತಗೊಂಡ್ಬರ್ತದೆ, ಅದು ಆಶೀರ್ವಾದಕ್ಕೆ ಕಾರಣ ಆಗ್ತದೆ. ಓಕೆ, ಧರ್ಮೋಪದೇಶ ಕಾಂಡ ಪುಸ್ತಕ ತೆಗೆಯೋಣ, 8ನೇ ಅಧ್ಯಾಯ ತೆಗಿರಿ. ಇದ್ರಾಗಿಲ್ಲ ಅದು. ಹನ್ನೊಂದನೇ ವಚನ ಓದಮ್ಮ. ಹಾ 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 ಸಿ ಅವರ ಧರ್ಮೋಪದೇಶ ಕಾಂಡ ಪುಸ್ತಕ ಯಾರಿಗೆ ಹೇಳ್ತಾ ಇರೋದು? ಮೊದಲನೇ ಸಂತತಿಯ ಸತ್ತೋದ ಮೇಲೆ ಅವ್ರ ಮಕ್ಕಳು ಇವರು. ಐಗುಪ್ತ ದೇಶದಿಂದ ಯಾರೆಲ್ಲ ಹೊರಗಡೆ ಬಂದಿದ್ರೋ ಆ ತಂದೆ ತಾಯಿಗಳು ಯಾರು ಇಲ್ಲ, ಅವ್ರ ಮಕ್ಕಳಿದಾರೀಗ. ಯಾಕಂದ್ರೆ ಅವರೆಲ್ಲ ಈ ದೇವರನ್ನ ಪರೀಕ್ಷಿಸಿ ಅರಣ್ಯದಲ್ಲಿ ಸತ್ತೋದ್ರು. ಆದ್ರೆ ಇವ್ರಿಗೆ ಏನ್ ಹೇಳ್ತಾ ಇದಾರೆ ನೋಡ್ರಿ, 8ನೇ 11ನೇ ವಚನದಲ್ಲಿ ಏನ್ ಹೇಳ್ತಾ ಇದಾರೆ? ನಿಮ್ಮ ದೇವರನ್ನು ನೀವೇನ್ ಮಾಡ್ಬೇಡ್ರಿ, ಮರೆಯಬೇಡ್ರಿ, ನೋಡ್ರಿ. ಹಾ 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 ಹಲೋ ಪಾಸ್ಟ್ರೆ, ಏನು ಇಲ್ದಾಗ ಬಹಳ ಪ್ರೀತಿ ದೇವರ ಮೇಲೆ, ಏನು ಇರ್ಲಿಲ್ಲ, ದೇವರು ಬಿಟ್ರೆ ಗತಿನೇ ಇಲ್ಲ ಅವಾಗ. ಈಗೆಲ್ಲ ಹೆಚ್ಚಾಯ್ತು. ಸಣ್ಣ ಮನೆ ಇತ್ತು, ದೊಡ್ಡ ಮನೆ ಆಯ್ತು, ಹೌದಾ? ಸ್ವಲ್ಪ ಹಣ ಇತ್ತು, ಜಾಸ್ತಿ ಹಣ ಆಯ್ತು. ನೋಡ್ರಿ, ನೀವು ಈ ತಪ್ಪನ್ನ ಮಾಡ್ತೀರಂತ ಮೋಶೆಗೆ ಅವಾಗೇ ಗೊತ್ತಿತ್ತು. ಅದಕ್ಕಾಗಿ ಅವ್ರಿಗೂ ಹೇಳ್ದ, ನಿಮಗೂ ಹೇಳ್ತಾ ಇದ್ದಾರೆ, ನಮಗೂ ಹೇಳ್ತಾ ಇದ್ರೆ ಏನಂತ ನೋಡ್ರಿ, ದೇವರು ನಿಮಗೆ ಸುಖ ಕೊಟ್ಟಿದ್ದಾನೆ, ಒಳ್ಳೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಿ, ಹೊಟ್ಟೆ ತುಂಬಿಸ್ಕೊಂಡಿದ್ದೀರಿ, ಒಳ್ಳೆ ಬಟ್ಟೆ ಹಾಕೋತಾ ಇದ್ದೀರಿ, ಒಳ್ಳೆ ಮನೆ ಕಟ್ಟಿಸ್ಕೊಂಡಿದ್ದೀರಿ, ಇದೆಲ್ಲ ಇದೆ, ಒಳ್ಳೆ ಹಣ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಹಿಂಗೆಲ್ಲ ಇದ್ದಾಗ ಬಂಗಾರನು ಮಾಡ್ಕೊಂಡಿದ್ರಿ ಕೆಲವರು, ಒಳ್ಳೆ ಇಷ್ಟೆಲ್ಲ ಮಾಡಿಕೊಂಡ ಮೇಲೆ ದೇವರನ್ನ ಮರೆತರೆ, ಮರಿದರ್ಥ ಏನು? ಫಸ್ಟ್ ನಾವೆಲ್ಲಿ ಮರಿತೀವಿ? ಯಾವ ವ್ಯಕ್ತಿ ಕೃತಜ್ಞತೆ ಸಲ್ಲಿಸುವುದಿಲ್ಲ ಅದ್ರ ಅರ್ಥ ಅವ್ನು ಮರ್ತಂಗೆ. ಅರ್ಥ ಆಯ್ತಾ? ಉದಾಹರಣೆಗೆ ಹೇಳ್ತೇನೆ, ಯಾರೋ ನೀವು ಒಂದು ₹1,00,000 ಹೆಲ್ಪ್ ಮಾಡಿದ್ರಪ್ಪ, ಓಕೆ, ಕೊಟ್ಟಾಗ ಬಹಳ ಥ್ಯಾಂಕ್ಸ್ ಅಂತ ಹೇಳ್ತೀರಿ. ನೆಕ್ಸ್ಟ್ ಡೇ ಬನ್ನಿ, ಮುಂದೊಂದು ತಿಂಗಳಾದ್ಮೇಲೆ ಮುಂದೆ ಬಂದ್ಮೇಲೆ ಯಾರೋ ಏನೋ ಗೊತ್ತಿಲ್ಲಂಗೆ ಹೋಗ್ಬಿಟ್ರೆ, ನಿಮ್ಮನ್ನೆಲ್ಲ ಮರ್ತೀರಿ, ನಿಮ್ಮ ಹೆಸರು ಅದೇ ಗೊತ್ತಿದೆ, ಹೆಸರು ಗೊತ್ತಿದೆ, ಎಲ್ಲ ಗೊತ್ತಿದೆ, ಇದು ಇದಲ್ಲ. ಮರ್ದ ಅರ್ಥ ಏನು? ಕೃತಜ್ಞತೆ ಹೃದಯ ಇಲ್ಲ, ಥ್ಯಾಂಕ್ಸ್ ಹೇಳೋದಲ್ಲ, ಗ್ರ್ಯಾಟಿಟ್ಯೂಡ್ ಇರಬೇಕು, ಕೃತಜ್ಞತೆ ಮನೋಭಾವನೆ ಇರಬೇಕು. ಅದಕ್ಕೆ ಏನ್ ಹೇಳ್ತಾ ಇದ್ದಾನೆ? ಒಂದು ವೇಳೆ ನೀವು ಮರೆತರೆ, ಓದ್ರಿ, ಓದ್ಮ ನೆಕ್ಸ್ಟ್ ಹಂಗೆ. ಓಕೆ, ಹ್ಮ್ ಹ್ಮ್ ಹ್ಮ್
ಸಾಮರ್ಥ್ಯ ಅಂದುಕೊಂಡಿರಿ. ಒಂದು ವೇಳೆ ನಾನು ಅದಕ್ಕೆ ಯಾವಾಗಲೂ ಹಾಡು ಬಹಳ ಇಷ್ಟ ನನಗೆ. ಇವತ್ತು ನಾನು ಇರುವುದಕ್ಕೆ ಕಾರಣ ದೇವರು, ಹೌದಾ? ಅದಕ್ಕೆ ಇವತ್ತು ಎಲ್ಲ ಕೃತಜ್ಞತೆ ಸಾಂಗ್ ಹಾಡಿದೀವಿ. ನಿನ್ನ ಉಪಕಾರಕ್ಕೆ ಕೊನೆ ಇಲ್ಲ, ಹೌದಾ? ಯಾಕೆ? ಇವತ್ತು ನಾವಿರೋದಕ್ಕೆ ಕಾರಣ ನಾವಲ್ಲ. ನೀವು ಈ ಸ್ಥಿತಿಯಲ್ಲಿ ಇರುವುದಕ್ಕೆ ಕಾರಣ ನೀವಲ್ಲ, ಯೇಸು ಕರ್ತನೇ ಕಾರಣ, ದೇವರೇ ಕಾರಣ. ಅದನ್ನು ಮರಿಬೇಡ್ರಿ. ಒಂದು ವೇಳೆ ನೀವು ಮರೆತರೆ 17ನೇ ವಚನ ಹೇಳ್ತದೆ, 18ನೇ ವಚನ, ಆದ್ರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳ್ರಿ. ಇಲ್ಲಾದ್ರೆ ನೀವು, 19ನೇ ವಚನ ಫುಲ್ ಹೇಳ್ತದೆ, ನಿಮ್ಮ ದೇವರಾದ ಯೆಹೋವನನ್ನು ನೀವು ಒಂದು ವೇಳೆ ಮರೆತರೆ, ಇತರ ದೇವರುಗಳನ್ನು ಅವಲಂಬಿಸಿದರೆ ನೀವು ತಪ್ಪದೇ ನಾಶವಾಗಿ ಹೋಗುವಿರಿ. ಅರ್ಥ ಏನ್ ಗೊತ್ತಾ? ದೇವರು ಮಾಡಿದ ಉಪಕಾರವನ್ನ ಬಿಟ್ರೆ, ಕೃತಜ್ಞತೆ ಇಲ್ಲದೇವರಾದ್ರೆ ನಾಶವಾಗಿ ಹೋಗ್ತೀರಿ. ತಿಳ್ಕೊಡ್ರಿ ಪ್ರಿಯರೇ. ಗ್ರಾಟಿಟ್ಯೂಡ್, ಕೃತಜ್ಞತೆ ದೇವರನ್ನು ಸಹ ಏನ್ ಮಾಡ್ತದಂತೆ, ನಿಮ್ಮ ಕಡೆಗೆ ಗಮನ ಸೆಳೆಯುವಂಗೆ ಮಾಡ್ತದೆ. ಗೊತ್ತಾ ನಿಮಗೆ? ನಿಮ್ಮಲ್ಲಿ ಕೃತಜ್ಞತೆ ಹೃದಯ ಇದ್ರೆ ದೇವರ ಗಮನ ಸಹ ನಿಮ್ಮ ಕಡೆಗೆ ಬರ್ತದೆ. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಲೂಕನ್ ಬರೆದ ಸುವಾರ್ತೆ 7ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆಯಲ್ಲೆಲ್ಲ ನೀವು ನೋಡ್ರಿ, ಯೇಸು ಕ್ರಿಸ್ತನು ಒಂದು ವ್ಯಭಿಚಾರ ಸ್ತ್ರೀಯನ್ನ ಕರುಣಿಸ್ತಾರೆ, ಹೌದಾ? ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಬದಲಾಗಿ ಆ ಕೃತಜ್ಞತೆ ಉಳ್ಳಂತ ಸ್ತ್ರೀ ಏನ್ ಮಾಡ್ತಾಳೆ, ಯೇಸು ಕ್ರಿಸ್ತನು ಒಂದು ಮನೆಯಲ್ಲಿ ಕುತ್ಕೊಂಡು ವಾಕ್ಯವನ್ನು ಹೇಳುವಾಗ ಅವಳೇನ್ ಮಾಡ್ತಾಳೆ, ಅತೀ ಬೆಲೆ ಉಳ್ಳಂತ ಒಂದು ಸುಗಂಧ ದ್ರವ್ಯವನ್ನು ತಗೊಂಡ್ಬರ್ತಾಳೆ. ಯಾಕೆ? ಇದು ಇಟ್ಸ್ ಅ ಆಕ್ಟ್ ಆಫ್ ಗ್ರಾಟಿಟ್ಯೂಡ್. ಇದು ಕೃತಜ್ಞತೆಯ ಕೃತ್ಯ. ಮನೇಲಿ ಕುತ್ಕೊಂಡು ಥ್ಯಾಂಕ್ ಯು ಲಾರ್ಡ್ ಅನ್ಲಿಲ್ಲ ಅವಳು. ನಮ್ಮಂಗೆ ನಾವ್ ಹಂಗೆ ಹೇಳ್ತೇವಲ್ಲ, ದೇವ್ರೆ ಎಲ್ಲ ನೀ ಮಾಡಿದ್ಯಪ್ಪ ಥ್ಯಾಂಕ್ಸ್. ಹೆಂಗೆ ಹೇಳ್ತಾ ಇರೋದು ಗೊತ್ತಾ? ಕೃತಜ್ಞತೆ ಇದಿಲ್ಲ, ಏನು ಕೃತ್ಯ ಇಲ್ಲ. ನಿಮ್ಮಲ್ಲಿ ಕೃತಜ್ಞತೆ ಕಾರ್ಯಗಳು ಬೇಕು. ಅವಳೇನ್ ಮಾಡಿದ್ಲು? ಮನೇಲಿ ಕೂತ್ಕೊಂಡು ಥ್ಯಾಂಕ್ಸ್ ಲಾರ್ಡ್ ಅನ್ಲಿಲ್ಲ. ಆಗಿನ ಕಾಲದಲ್ಲೇ ಅತಿ ಅಮೂಲ್ಯವಾದಂತ ವಸ್ತುವನ್ನ ಪರ್ಚೇಸ್ ಮಾಡಿ ಯೇಸು ಕ್ರಿಸ್ತನ ಪಾದಕ್ಕೆ ಹಾಕಿ ತನ್ನ ಕೂದಲು, ಸ್ತ್ರೀಯರಿಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕೂದಲು. ಅವ್ರಿಗೆ ಯಾವಾಗೂ ಟೆನ್ಷನ್ ಆಗುದಿಲ್ಲ, ಕೂದಲು ಉದಿದ್ರೆ ಟೆನ್ಷನ್ ಬಹಳ ಹೆಣ್ಮಕ್ಕಳಿಗೆ, ಹೌದಲ್ಲ? ಎಲ್ಲಾನು ಸಹಿಸ್ಕೋತಾರ ಅವರು. ಆದ್ರೆ ಕೂದಲು ಉದುರ್ತು ಅವ್ರಿಗೆ ಕಂಟ್ರೋಲೇ ಆಗುದಿಲ್ಲ. ಇಡೀ ಮನೆ ಅವ್ರ ಮೇಲೆ ಬಿದ್ದಂಗೆ ಆಗ್ಬಿಡ್ತದೆ ಅವ್ರಿಗೆ. ಒಂದು 10 ಕೂದಲು ಉದುರು ಬಿಟ್ರೆ, ಹೌದಾ? ಇಮಿಡಿಯೇಟ್ ಆಗಿ ಶಾಂಪೂ ಚೇಂಜ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಗುಳಿಗೆ ಹಾಕೊಳಕ್ ಸ್ಟಾರ್ಟ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಅಂದ್ರೆ ಒಂದು ಸ್ತ್ರೀಗೆ ಕೂದಲು ಅಷ್ಟು ಅಮೂಲ್ಯ. ಅಂತ ಕೂದಲನ್ನ ಅವಳೇನ್ ಮಾಡ್ತಾಳೆ, ಯೇಸುವಿನ ಪಾದವನ್ನಕ್ಕೆ ಹಚ್ಚಿ ತಿಕ್ತಾಳೆ. ಜನ ಗದರಿಸ್ತಾರೆ, ವಾಟ್ ಎ ವೇಸ್ಟ್, ಎಂತ ಕೆಲಸ ಮಾಡ್ತಾ ಇದೆಯಾ ಅಂತ. ಅವಾಗ ಸ್ವಾಮಿ ಅವರ ಕಡೆಗೆ ಗಮನ ಹೋಗ್ಲಿಲ್ಲ, ಇವಳ ಕಡೆ ಗಮನ ಹೋಯ್ತು. ಅವ್ರು ಹೇಳ್ತಾರೆ, ಅವಳು ಮಾಡೋದನ್ನ ಮಾಡಬಿಡ್ರಿ, ಬಡವ್ರು ಯಾವಾಗ ನಿಮ್ ಬಳಿಗಿರ್ತಾಳೆ, ಆದ್ರೆ ಇವಳು ಮಾಡಿದ್ದು ಕೊನೆವರೆಗೂ ಉಳಿತದೆ. ಏನಿದು? ಇಟ್ಸ್ ಆಕ್ಟ್ ಆಫ್ ಗ್ರಾಟಿಟ್ಯೂಡ್. ಕೃತಜ್ಞತೆ ಕೃತ್ಯವಳು ಮಾಡಿದ್ರಿಂದ ಯೇಸು ಕ್ರಿಸ್ತ ಹೇಳ್ತಾರೆ, ಇದು ಇವಳು ಮಾಡಿದ ಕೃತ್ಯ ಎಲ್ಲ ಕಡೆ ಸಾರೋಣವಾಗ್ತದೆ. ಎಲ್ಲರೂ ಇವಳು ಮಾಡಿದ ಕೆಲಸವನ್ನು ಹೊಗಳ್ತಾರೆ. ಅವ್ರು ಹೇಳ್ತಾರೆ, ನಾನ್ ನಿನ್ ಮನೆಗೆ ಬಂದಾಗ ನೀನ್ ನೀರು ಕುಡಿಲಿಕ್ಕೆ ಕೊಡ್ಲಿಲ್ಲ, ಕೇಳಲಿಲ್ಲ, ಆದ್ರೆ ನಾನು ಬಂದ ಹಾಗೆ ದಿನದಿಂದ ನನ್ನ ಪಾದಕ್ಕೆ ಮುದ್ದಿಡಿದು ಇವಳು ಬಿಡ್ತಾ ಇಲ್ಲ. ಅಂದ್ರೆ ಏನು? ನೀನು ಕೃತಜ್ಞತೆ ಉಳ್ಳವರಾಗಿದ್ರೆ ನಿನ್ನ ಯೇಸು ಕ್ರಿಸ್ತನ ಅಂದ್ರೆ ನಿಮ್ಮ ದೇವರ ಗಮನ ನಿನ್ನ ಕಡೆಗೆ ಸೆಳೀತದೆ. ದೇವರು ನೀವು ಇವತ್ತು ನಾವು ಕೂಡಿ ಬಂದಿದ್ದು ಮಜಾ ಮಾಡಕ್ಕಲ್ಲ, ದೇವರನ್ನು ಆಕರ್ಷಿಸುವುದಕ್ಕಾಗಿ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು. ದೇವರೇ, ಇವತ್ತು ನಾವು ಸೇರಿ ಬರಲಿಕ್ಕೆ ಕಾರಣ ಯೇಸು, ನೀನ್ ಸ್ವಾಮಿ, ನಮ್ಮ ಜೀವಿತದಲ್ಲಿ ನೀನು ಮಾಡಿದಂಥ ಉಪಕಾರ. ಓಕೆ, ಸೊ ಇದು ಸಂಗತಿ ಮುಗಿಸ್ತೇನೆ ನಾನು. ಟೈಮ್ ಆಯ್ತು, ಟೈಮ್ ಭಾಳ ಇದೆ ಹೇಳೋದು, ಬಟ್ ಹೇಳಕ್ಕೆ ನನ್ನ ಹತ್ರ ಸಮಯ ಇಲ್ಲ. ಶಾರ್ಟ್ ಆಗಿ ನಾನು ಮಾಡ್ತೇನೆ. ಹಾಗಾದ್ರೆ ಯಾಕೆ ನಾವು ಕೃತಜ್ಞತೆ ಸಲ್ಲಿಸಬೇಕು? ಮಲಾಕಿ 2:1 ಓದು. ಮಲಾಕಿ ಪುಸ್ತಕ 2:1, ಮಲಾಕಿ 2:1 ಬೇಗ.
ಹ್ಮ್ ಹ್ಮ್ ಸಿ ಮಂದಟ್ಟು ಮಾಡಿಕೊಳ್ಳದಿದ್ರೆ ಅಂದ್ರೆ ಇಂಗ್ಲಿಷ್ ಹೇಳ್ತದೆ, ಇಫ್ ಯು ಫಾರ್ಗೆಟ್, ಒಂದು ವೇಳೆ ನೀವು ಮರೆತರೆ, ದೇವರು ಮಾಡಿದ ಉಪಕಾರವನ್ನ ನೆನೆಸಲಿಲ್ಲ ಆದರೆ ಏನರ್ಥ? ನಿನಗೆ ಬಂದಂತ ಆಶೀರ್ವಾದವು ನಾಶವಾಗ್ತದೆ. ಹಾಗಾದ್ರೆ ಯಾಕೆ ಕೃತಜ್ಞತೆ ಸಲ್ಲಿಸ್ಬೇಕು ಪಾಸ್ಟ್ರೆ? ಫಸ್ಟ್ ಕಾರಣ, ನಿನ್ನ ಆಶೀರ್ವಾದವನ್ನು ಕಾಪಾಡಿಕೊಳ್ಬೇಕಾದ್ರೆ. ಹಲೋ, ದೇವರು ನಿಮ್ಮನ್ನು ಆಶೀರ್ವದಿಸಿದಾರ? ಇದಕ್ಕಿಂತ ಡೌನ್ ಆಗುವಂತ ಮನಸ್ಸಿದೆಯಾ? ಇಲ್ಲಲ್ಲ. ಈ ದೇವ್ರು ಕೊಟ್ಟ ಆಸ್ತಿ, ದೇವ್ರು ಕೊಟ್ಟಂತ ಆಶೀರ್ವಾದ ಕಾಪಾಡ್ಕೊಳಕ್ ಮನಸ್ಸಿದೆಯಾ? ಹಾಗಾದ್ರೆ ದೇವ್ರ ವಾಕ್ಯ ಹೇಳ್ತದೆ, ಮರಿಬೇಡ್ರಿ, ಎವ್ರಿ ಡೇ ಕೃತಜ್ಞತೆ ಉಳ್ಳವರಾಗಿರಿ. ನೀನು ಕೃತಜ್ಞತೆ ಉಳ್ಳವನಾಗಿದ್ರೆ ಏನಾಗತ್ತೆ? ನಿನ್ನ ಆಶೀರ್ವಾದಗಳು ಸಂರಕ್ಷಿಸಲ್ಪಡ್ತದೆ. ಅರ್ಥ ಆಯ್ತಾ? ನಿನ್ನ ಆಶೀರ್ವಾದಗಳು ಪ್ರೊಟೆಕ್ಟ್ ಆಗ್ತದೆ. ಓಕೆ, ಯಾಕೆ ಇನ್ನೊಂದು ವಚನ ಓದಿಕೊಳ್ಳೋ ಟೈಮ್ ಇಲ್ಲ ನಮಗೆ. ಓಕೆ, ಲೂಕನ್ ಬರೆದು ಸುವಾರ್ತೆ ತೆಗಿರಿ, 17ನೇ ಅಧ್ಯಾಯ ತೆಗಿರಿ ಬೇಗ. ಓಕೆ, ಇಲ್ಲಿ 11ನೇ ವಚನದಲ್ಲಿ ನಿಮಗೆ ಗೊತ್ತಿದೆ, ಈ 11ರಲ್ಲಿ 10 ಮಂದಿ ಕುಷ್ಠರೋಗಿಗಳು ಯೇಸು ಕ್ರಿಸ್ತನ ಬಳಿಗೆ ಬರ್ತಾರೆ. ಎಷ್ಟು ಜನ? ಯೇಸು ಕ್ರಿಸ್ತನ್ ಅವ್ರನ್ನ ನೋಡಿ ಕರುಣಿಸಿ ಅವರೆಲ್ಲರಿಗೆ ಹೇಳ್ತಾರೆ, ನೀವು ಹೋಗಿ ಯಾಜಕರಿಗೆ ನಿಮ್ಮ ಮೈಯನ್ನ ತೋರಿಸ್ರಿ. ಅಷ್ಟೇ, ಏನು ಹೇಳೋದಿಲ್ಲ. ನೀವು ಹೋಗಿ ನಿಮ್ಮ ಯಾಜಕರಿಗೆ ಮೈ ತೋರಿಸ್ರಿ. ಯಾಜಕರ ಬಳಿಗೆ ಹೋಗೋದು ಕಷ್ಟ, ಆದ್ರೆ ಯೇಸು ಏನ್ ಹೇಳ್ತಿದ್ರೆ, ಅವ್ರಿಗೆ ಮೈ ತೋರಿಸ್ರಿ. ಕುಷ್ಠರೋಗಿ ಮೈ ತೋರಿಸ್ಬಿಟ್ರೆ ಮೊದಲೇ ಊರಿನ ಆಚೆ ಇಟ್ಟಿರ್ತಾರೆ ಅವ್ರಿಗೆ. ಆದ್ರೆ ಯೇಸು ಹೇಳ್ತಾರೆ, ನೀವು ಯಾಜಕರಿಗೆ ಮೈ ತೋರಿಸ್ರಿ. ಸೊ ಇವ್ರು ಏನ್ ಮಾಡ್ತಾರೆ? 10 ಜನ ನಂಬಿಕೆಯಿಂದ ಯಾಜಕನ ಬಳಿಗೆ ಹೋಗ್ತಾ ಇರುವಾಗಲೇ ಅವರ ಇಡೀ ಶರೀರದಲ್ಲಿರುವಂತ ಕುಷ್ಠ ಏನಾಯ್ತು? ಸ್ವಸ್ಥವಾಗಲಿಕ್ಕೆ ಪ್ರಾರಂಭವಾಯ್ತು. 10 ಜನರು ಕುಷ್ಠರೋಗದಿಂದ ಬಿಡುಗಡೆ ಆಗ್ತಾರೆ. ಅವರು ಆ 10 ಜನರಲ್ಲಿ ಒಬ್ಬ, ಅರೆ ನಾನು ಇಂಥ ಕುಷ್ಠರೋಗಿಯಾಗಿದ್ದೆ ಅಲ್ಲ, ಈಗ ಇಷ್ಟು ಚೆನ್ನಾಗಿ ಆದ್ನಲ್ಲ, ಇದನ್ನ ಯಾರು ಮಾಡಿದ್ರು? ಯೇಸು ಸ್ವಾಮಿ ಮಾಡಿದ ಅಂತ ಹೇಳಿ ಯಾಜಕನ ಬಳಿಗೆ ಹೋಗುವುದನ್ನ ಬಿಟ್ಟು ಈ ಒಬ್ಬನೇ ಏನ್ ಮಾಡ್ದ? ಯೇಸು ಕ್ರಿಸ್ತನ ಬಳಿಗೆ ಬಂದ. ತಿಳ್ಕೊಡ್ರಿ, ಅವರೆಲ್ಲ ಯಾಜಕನ ಬಳಿಗೆ ಹೋದ್ರು. ಯೇಸು ಯಾರಂತಾನೆ ಗೊತ್ತಿಲ್ಲ, ಅಡ್ರೆಸ್ ಇಲ್ಲದೆ ಹೋದ್ರು. ಅವರು ಗುಣ ಆಯ್ತು, ಹೋಗ್ಬಿಟ್ರು. ಆದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡ್ದ? ತಿಳ್ಕೊಡ್ರಿ, ಇಲ್ಲಿ ಯೇಸು ಹೇಳ್ತಾರೆ, 17ನೇ ವಚನ ಹೋದ್ರಿ. ಯೇಸು ಹೇಳ್ತಾರೆ, 10 ಮಂದಿ ಶುದ್ಧರಾದ್ರಲ್ಲವೇ? ಸಿ, ಯೇಸು ಕ್ರಿಸ್ತರು ಸಹ ಬಯಸ್ತಾರೆ ದೇವರು ಮಾಡಿದ ಉಪಕಾರವನ್ನ ತಿರುಗಿ ಬಂದು ಕೃತಜ್ಞತೆ ಹೇಳಬೇಕು ಅಂತ. ನಾನು ಅದೇ ಹೇಳ್ತೇನೆ, ಬಹಳ ಜನರಿಗೆ ಆಶೀರ್ವಾದ ಆಯ್ತಲ್ವೇ? ಮುಖ್ಯ ಜನ ಎಲ್ಲಿ? ಹೌದಾ? ಬಹಳ ಜನರಿಗೆ ಬ್ಲೆಸ್ಸಿಂಗ್ ಬಂದಿದೆ, ಉಳಿದಂತ ಜನ ಎಲ್ಲಿ? ಆದ್ರೆ ದೇವರು ನಿಮ್ಮನ್ನು ನೋಡಿದೆ ಹೇಳ್ತಾ ಇದ್ದಾರೆ, ದೇವರನ್ನು ಸ್ತುತಿಸುವುದಕ್ಕೆ ಅನ್ಯರಾದ ಇವರೇ ಬೇಕು. ಹಲ್ಲೆಲೂಯಾ. ಸಿ, ಆ ಜನರಿಗೆ ಕೇವಲ ಶಾರೀರಿಕವಾಗಿ ಸ್ವಸ್ಥ ಆಯಿತು, ಆದ್ರೆ ಈ ಮನುಷ್ಯನಿಗೆ ಪರಿಪೂರ್ಣ ಸ್ವಸ್ಥ ಆಯಿತು. ಏನು? ಶಾರೀರಿಕವಾಗಿಯೂ ಸ್ವಸ್ಥ ಆದ, ಆತ್ಮಿಕವಾಗಿಯೂ ಸ್ವಸ್ಥ ಆದ. ಅವರು ಕೇವಲ ಶಾರೀರಿಕವಾಗಿ ಗುಣ ಆಗಿ ಹೋದ್ರು, ಬಟ್ ಆತ್ಮ ರಕ್ಷಣೆ ಒಂತೂ ಇಲ್ಲ ಗೊತ್ತಿಲ್ಲ. ಆದ್ರೆ ಈ ಮನುಷ್ಯನ ಆಶೀರ್ವಾದ ಪರಿಪೂರ್ಣ ಆಯಿತು. ಕೃತಜ್ಞತೆ ಹೇಳುವುದರಿಂದ ನಿನಗೆ ಆಶೀರ್ವಾದ ಪರಿಪೂರ್ಣವಾಗ್ತದೆ. ದೇರ್ ಆರ್ 2 blessings. One is good blessing, second is perfect blessing. ಗುಡ್, ಪರ್ಫೆಕ್ಟ್ ಯಾವ್ದು ಬೇಕು ನಿಮಗೆ? ಒಂದು ಒಳ್ಳೆ ಆಶೀರ್ವಾದ ಇದೆ, ಇನ್ನೊಂದು ಪರಿಪೂರ್ಣ ಆಶೀರ್ವಾದ ಇದೆ. ಯಾವ ಆಶೀರ್ವಾದ ಬೇಕು? ಪರಿಪೂರ್ಣ ಆಶೀರ್ವಾದ ಬೇಕಂದ್ರೆ ದೇವರಿಗೆ ಏನ್ ಮಾಡ್ಬೇಕು? ನೀವು ಕೃತಜ್ಞತೆ ಸಲ್ಲಿಸೋರಾಗ್ರಿ. ಅದನ್ನು ಎಂದಿಗೂ ಮರಿಬೇಡ್ರಿ. ತಿಳ್ಕೊಡ್ರಿ, ಆ ವ್ಯಕ್ತಿ ಜಸ್ಟ್ ಶಾರೀರಿಕವಾಗಿ ಗುಣ ಹೊಂದಲಿಲ್ಲ, ಆತನು ಪರಿಪೂರ್ಣವಾಗಿ ಗುಣ ಹೊಂದಿದ. ಅದಕ್ಕಾಗಿ ದೇವರು ಅವನನ್ನ ಶಾರೀರಿಕವಾಗಿಯೂ ಆತ್ಮಿಕವಾಗಿ ಗುಣಪಡಿಸಿರು. ಯೋಹಾನ ಬರೆದ ಸುವಾರ್ತೆ 6:9 ಲಾಸ್ಟ್. ಓಕೆ, ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ಕೃತಜ್ಞತೆ ಮಾಡುವುದರಿಂದ, ಸ್ತುತಿಸುವುದರಿಂದ ಆಶೀರ್ವಾದವು ಮಲ್ಟಿಪ್ಲೈ ಆಗ್ತದೆ. ಓಕೆ, ಓದೋಣ. ಓಕೆ,
ಹಾ 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 ಓಕೆ ಹಾ ಓಕೆ ಹ್ಮ್ ಹ್ಮ್ ಯಾರ್ರೀ? ಯೇಸು ಸ್ವಾಮಿ ರೊಟ್ಟಿ ತಗೊಂಡ ತಕ್ಷಣ ಏನ್ ಮಾಡಿದ್ರು? ದೇವ್ರೆ 5 ರೊಟ್ಟಿ ಇದೆಯಲ್ಲ, ಅಟ್ಲೀಸ್ಟ್ 5 ರೊಟ್ಟಿ ಆದ್ರೂ ಇದೆ, ಅಟ್ಲೀಸ್ಟ್ 2 ಮೀನಾದ್ರೂ ಇದೆ ಅಲ್ಲ ಸ್ವಾಮಿ ಅಂತ ಹೇಳಿ ದೇವ್ರು ಏನ್ ಮಾಡಿದ್ರು? ಯೇಸು ಕ್ರಿಸ್ತನೇ ಆ ರೊಟ್ಟಿಗಾಗಿ ಆ ಮೀನಿಗಾಗಿ ಕೃತಜ್ಞತೆ ಸಲ್ಲಿಸಿದ್ರು. ನಾವೇನ್ ಮಾಡ್ತೀವಿ? ಇಷ್ಟೇ ರೀ, ಇಷ್ಟೇ ರೀ, ಅವ್ರ ಬಳಿ ಅಷ್ಟೇ ರೀ. ದೇವ್ರು ಹೇಳ್ತಾರೆ, ಎಷ್ಟು ಇದೆಯೋ ಅದನ್ನೇ ತಗೊಂಡು ದೇವರಿಗೆ ಸ್ತೋತ್ರ ಮಾಡು. ಹಲ್ಲೆಲೂಯಾ. ಏನಾಯ್ತು? 5 ರೊಟ್ಟಿಯಾಗಿ ಉಳಿತಾ? ಏನಾಯ್ತ್ರಿ? ಮಲ್ಟಿಪ್ಲೈ, ಆಡ್ ಆಗ್ಲಿಲ್ಲ. ನನ್ನ ದೇವರಲ್ಲಿ ಆಡ್ ಇಲ್ಲ, ಕೂಡಿಸುವುದಿಲ್ಲ, ಓನ್ಲಿ ದ್ವಿಗುಣಗೊಳಿಸುವುದೇ. ಹಲ್ಲೆಲೂಯಾ. ದೇವರು 1+1 ಮಾಡಲ್ಲ, 2+2 ಮಾಡಲ್ಲ, 8+8 ಮಾಡಲ್ಲ, 8x8 ಮಾಡ್ತಾರೆ. ಹಲ್ಲೆಲೂಯಾ. ಸೊ 5,000 ಜನ ಗಂಡಸರೇ ಊಟ ಮಾಡಿ, ಹೆಂಗಸರು ಮಕ್ಕಳು ಎಲ್ಲರೂ ಸೇರಿ ಊಟ ಮಾಡಿದ ಮೇಲೆಯೂ 12 ಪುಟ್ಟಿಗಳು ಮತ್ತೆ ಉಳಿತು. ಕೇವಲ 5 ರೊಟ್ಟಿ 2 ಮೀನು. ಹೇಗಾಯ್ತು? ಯೇಸು ಕ್ರಿಸ್ತನ ಕೈಯಲ್ಲಿ ಕೊಟ್ಟಾಗ ಕೃತಜ್ಞತೆ, ಯೇಸು ಸ್ವಾಮಿ ಸ್ತೋತ್ರ ಮಾಡಿ ಕೆಳಗಿಳಿಸುವಾಗಲೇ ಡಬಲ್. ಏನಿದೆ ಅರ್ಥ? ಯಾಕೆ ಯೇಸು ಸ್ವಾಮಿ ಇವೆಲ್ಲ ಬರೆಯಲ್ಪಟ್ಟಿದೆ ಅಂದ್ರೆ, ನೀನು ದೇವರಿಗೆ ಕೃತಜ್ಞತೆ ಸಲ್ಲಿಸುವಾಗ ಇಷ್ಟು ಶಕ್ತಿ ಇದೆ. ಇವತ್ತು ದೇವರು ಈ ಸುಂದರ ಆಲಯ ಕಟ್ಟಡ ಕೊಟ್ಟಿದ್ದಾರೆ. ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುವಾಗ ಏನಾಗ್ತದೆ? ನಮ್ಮ ಆಶೀರ್ವಾದಗಳು ಸಂರಕ್ಷಿಸಲ್ಪಡ್ತದೆ, ನಮಗೆ ಪರಿಪೂರ್ಣ ಆಶೀರ್ವಾದವಾಗ್ತದೆ. ಅಷ್ಟೇ ಅಲ್ಲ, ನಮ್ಮ ಆಶೀರ್ವಾದಗಳು ದ್ವಿಗುಣಗೊಳ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ನಾವು ಸೇರಿ ಬಂದಿದ್ದೇವೆ. ಹಲ್ಲೆಲೂಯಾ. ದೇವರಿಗೆ ಗಟ್ಟಿಯಾದ ಚಪ್ಪಾಳೆ ತಟ್ಟೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಓಕೆ, ಸೊ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಸೊ ದೇವರು ಇಲ್ಲಿವರೆಗೂ ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಮಹೋಪಕಾರಿಗಳಿಗಾಗಿ ಸ್ತೋತ್ರ. 1 ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ.